ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಚಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅರ್ಜುನ ಆ ಶಕಟಾಬ್ಜ ಚಕ್ರ ವ್ಯೂಹದೊಳಗೆ ಪ್ರವೇಶ ಮಾಡಿ ದ್ರೋಣರಿಗೆ ನಮಸ್ಕಾರ ಮಾಡಿ ಪ್ರವೇಶ ಮಾಡಿದ. ಅವರು ಖುಷಿಯಿಂದನೇ ಕೊಟ್ಟರು. ಒಳಗೆ ಹೋದ. ದೃಢಾಯುಂ ಅಚ್ಯುತಾಯುಂಚ ಹತ್ವಾ ವಿಂದಾನುವಿಂದಕೌ ಶರಾಭ್ಯಾಂ ಪ್ರೇಷಯಾಮಾಸ ಯಮಾಯ ವಿಜಯೋಜುಧಿ. ದೃಢಾಯು, ಅಚ್ಯುತಾಯು, ವಿಂದ, ಅನುವಿಂದ ಇವ್ರನ್ನೆಲ್ಲ ಎರಡೆರಡು ಬಾಣದಿಂದ ದೃಢಾಯು ಅಚ್ಯುತಾಯು ಎರಡು ಬಾಣಕ್ಕೆ, ಇವರಿಬ್ಬರು ಎರಡು ಬಾಣಕ್ಕೆ, ಅವರೆಲ್ಲ ಕೊಂದು ಹೋಗ್ತಾ ಇದ್ದಾನೆ. ವಿಜಯ ಯುಧಿ ಯಮಾಯ ಪ್ರೇಷಯಾಮಾಸ, ಯಮಲೋಕಕ್ಕೆ ಕಳಿಸಿಕೊಟ್ಟ. ವಿಜಯೋ ಯುಧಿ ಸುದಕ್ಷಿಣಂಚ ಕಾಂಬೋಜಂ ನಿಹತ್ಯಾಂಬಷ್ಠಮೇವ ಚ ಧೃತಾಯುಧಂ ಶ್ರುತಾಯುಧಂ ನದೀಜಾತಂ ವರುಣಾತ್ ಆಸಸಾದಃ. ಸುದಕ್ಷಿಣಂಚ ಕಾಂಬೋಜಂ ನಿಹತ್ಯ ಅಂಬಷ್ಠಮೇವ ಚ. ಸುದಕ್ಷಿಣ ಕಾಂಬೋಜದವನು, ಅಂಬಷ್ಠ ಅಂತ ಇನ್ನೊಬ್ಬ, ಅವ್ರನ್ನೆಲ್ಲ ಕೊಂದ. ಧೃತಾಯುಧಂ ಶ್ರುತಾಯುಧಂ ನದೀಜಾತಂ. ಶ್ರುತಾಯುಧ ಅಂತ ಒಬ್ಬ ನದಿಯ ಮಗ, ವರುಣನ ಮಗ. ಪರ್ಣಾಶ ಅಂತ ತಾಯಿ ಹೆಸರು, ಪರ್ಣಾಶ. ನದೀಜಾತಂ ವರುಣಾದ ಆಸಸಾದಃ. ಶ್ರುತಾಯುಧನಿಗೂ ಅರ್ಜುನನಿಗೂ ಯುದ್ಧ ಶುರುವಾಯಿತು. ಯಸ್ಯ ಅದಾತ್ ವರುಣೋ ದಿವ್ಯಂ ಅಮೋಘಾಂ ಮಹತೀಂ ಗದಾಂ ಸತುತೇನ ಶರೈಸ್ತೀಕ್ಷ್ಣೈ ಅರ್ಪಿತೋ ವಿರಥಂ ಕ್ಷಣಾತ್. ಅವನಿಗೆ ವಿಶೇಷವಾದ ಒಂದು ಹಿರಿಮೆ ಇತ್ತು ಶ್ರುತಾಯುಧನಿಗೆ. ಶ್ರುತಾಯುಧ. ಯಸ್ಯ ಅದಾತ್ ವರುಣಃ ದಿವ್ಯಾಂ ಅಮೋಘಾಂ ಮಹತೀಂ ಗದಾಂ. ದಿವ್ಯವಾದ ಅಮೋಘವಾದ ವಿಶೇಷ ದೊಡ್ಡ ಗದೆಯನ್ನು ವರುಣ ಮಗನಿಗೆ ಕೊಟ್ಟಿದ್ದದು, ಇವನಿಗೆ ಶ್ರುತಾಯುಧನಿಗೆ. ಸತುತೇನ ಶರೈಸ್ತೀಕ್ಷ್ಣೈ ಅಮಿತೋ ಅರ್ಪಿತೋ ವಿರಥೋ ಕ್ಷಣಾತ್ ಚಕಾರ ಪಾರ್ಥಸ್ಯ ರಥಮಾರುಹ್ಯ ಅರಿಧರಾಯತಾಂ. ಸತುತೇನ ಶರೈಸ್ತೀಕ್ಷ್ಣೈರರ್ಪಿತಃ ವಿರಥಂ ಕ್ಷಣಾತ್ ಚಕಾರ. ಅರ್ಜುನನ ಮೇಲೆ ತೀಕ್ಷ್ಣೈ ಶರೈಹಿ, ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗ ಮಾಡಿದ ಶ್ರುತಾಯುಧ. ಆದರೆ ಅರ್ಜುನ ಕ್ಷಣಾತ್ ವಿರಥಂ ಚಕಾರ, ಕ್ಷಣದಲ್ಲೇ ವಿರಥನನ್ನಾಗಿ ಮಾಡಿದ. ತುಂಬ ದೂರ ಹೋಗಬೇಕಾಗಿದೆ, ಪಟ್ಟು ಹೊಡೆದಾಕಿದ. ಆಗೇನು ಮಾಡಿದವನು ಚಿಕ್ಷೇಪಸ ಪಾರ್ಥಸ್ಯ ರಥಮಾರುಹ್ಯ ಅರಿಧರಾಯ ತಾಂ ಗದಾಂ ಚಿಕ್ಷೇಪ ಸಾತಸ್ಯ ವಾರುಣೇ ಶಿರ ಏವತು ಬಿಭೇದ ಶತಧಾ ಶೀರ್ಣಮಸ್ತಿಷ್ಕ ಸೋ ಅಪತದ್ಭುವಿ. ಆಗೇನಾಯಿತು, ಅವನು ಸಿಟ್ಟು ಬಂತು. ಪಾರ್ಥಸ್ಯ ರಥಮಾರುಹ್ಯ, ಅರ್ಜುನ ರಥವನ್ನು ಹತ್ತಿದ. ತಾಂ ಅರಿಧರಾಯ ತಾಂ ಗದಾಂ ಅರಿಧರಾಯ, ಆ ಗದೆಯನ್ನು ಅರಿಧರ ಅಂದರೆ ಯಾರು? ಅರಿ ಅಂದ್ರೇನು? ಚಕ್ರಪಾಣಿಯಾದ ಶ್ರೀಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಗದಾಂ ಚಿಕ್ಷೇಪ, ರಥ ಹತ್ತಿ ಕೃಷ್ಣನನ್ನು ಆ ಗದೆಯಿಂದ ಹೊಡೆದ. ಸಾತಸ್ಯ ವಾರುಣೇ ಶಿರ ಏವತ್ತು, ತಕ್ಷಣ ಏನಾಯ್ತದು? ತಿರುಗಿ ಇವ್ರಿಗೆ ಹೊಡೀತು. ಕೃಷ್ಣನಿಗೆ ಹೊಡೆದ, ತಿರುಗಿ ಇವ್ರಿಗೆ ಹೊಡೀತು. ಹೊಡೆದು ಇವನು ಸತ್ತೋದ. ಅಲ್ಲಿ ಹೊಡೆದಿದ್ದು ಕೃಷ್ಣನಿಗೆ, ಅದು ಹೊಡೆದಿದ್ದು ಇವನಿಗೆ ತಿರುಗಿ ಸತ್ತೋದ. ಅದ್ಯಾಕೆ ಹಾಗಾಯಿತು ಅಂತ ಪ್ರಶ್ನೆ. ಬಿಭೇದ ಪಾರ್ಥಸ್ಯ ರಥಮಾರುಹ್ಯ ಹರಿಧರ ಯತಾಂ ಗದಾಂ ಚಿಕ್ಷೇಪ ಸಾತಸ್ಯ ವಾರುಣೇಹೇ ಶಿರಃ ಏವತು, ಅವನ ತಲೆ ಹೊಡಿತು ಜೋರಾಗಿ. ಬಿಭೇದ ಶತಧಾ ಶೀರ್ಣಮಸ್ತಿಷ್ಕ ಸಹ ಅಪತದ್ಭುವಿ. ಶತಧಾ ಶೀರ್ಣಮಸ್ತಿಷ್ಕ, ಅವನೇನ ತಲೆ ನೂರಾರು ಹೋಳಾಗಿ ಹೊಡೆದೋಯ್ತು. ಅವನ ತಲೆಗೆ ವಾಪಸ್ ಹೊಡೆದು ನೂರಾರು ಹೋಳಾಗೆ ಆಯಿತು, ಸತ್ತೋದ. ಸೊ ಅಪತದ್ಭುವಿ. ಅಯುಧ್ಯಂತ, ಅದ್ಯಾಕೆ ಹಾಗಾಯಿತು ಅಂತ ಪ್ರಶ್ನೆ ಈಗ. ಅಯುಧ್ಯಂತಂ ಸ್ವಗದಯ ಯದಿ ತಾಡಯಸಿ ಸ್ವಯಂ ತಯಾ ವಿಶೀರ್ಣಮಸ್ತಿಷ್ಕ ಮರಿಷ್ಯಸಿ ನ ಸಂಶಯ ಅಮೋಘಾ ಚ ಅನ್ಯಥಾ ಶೇಯಂ ಗದಾ ತವ ಭವಿಷ್ಯತಿ ಇತ್ಯಬ್ರವೀತ್ತಂ ವರುಣಃ ಪುರಾತೇನ ಸಕೇಶವೇ ಅಯುಧ್ಯತಿ ಗದಾಕ್ಷೇಪಾತ್ ತಯಾ ಶೀರ್ಣಶಿರ ಅಭೂತ್. ಇಷ್ಟು ಅವನ ಕಥೆ. ಏನಾಯಿತು, ವರ ಕೊಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನೀನು ಇದನ್ನು ಯುದ್ಧ ಮಾಡೋನ ಮೇಲೆ ಹೊಡಿಬೇಕೇ ಹೊರತು ಯುದ್ಧ ಮಾಡದಿದ್ದವನ ಮೇಲೆ ಹೊಡಿಕೊಡೋದು.
ಅಕಸ್ಮಾತ್ ಯುದ್ಧ ಮಾಡದೇ ಇದ್ದನ್ನು ಹೊಡೆದ್ರೆ ಅದು ನಿನಗೆ ತಿರುಗಿ ಹೊಡೆದ್ರೆ ತಾನು ಸಾಯ್ತಿ ಅಂತ ಅವ್ರು ಹೇಳಿದರು ಹೊಡಬೇಕಾದ್ರೆ. ಗೊತ್ತಾಯ್ತಾ? ನೀವು ಲೇಟಾಗಿ ಬಂದರೆ ಅಷ್ಟೊಂದು ಹೊಡೆದಾಗಿತ್ತು ಅಂತ ಹೊಡೆದಾಗಿತ್ತು. ಕಾರಣ ಏನು? ಗದೆ ಹೊರಡ ಕೊಟ್ಟ ಗದೆ ಇದು ಅಮೋಘವಾದ ಗದೆ, ದೊಡ್ಡ ಗದೆ, ದಿವ್ಯವಾದ ಗದೆ. ಶತ್ರುಗಳನ್ನ ಹೊಡೆದ್ರೆ ಸಾಯ್ತಾರೆ. ಯುದ್ಧ ಮಾಡೋ ಶತ್ರು ಆಗಬೇಕೆ ಹೊರತು ಏನಾಗಬಾರ್ದು? ಯುದ್ಧ ಮಾಡದಿರೋನಾಗಬಾರ್ದು. ಇವನೇನು ಮಾಡಿದ? ಕೃಷ್ಣ ಮೇಲೆ ಹೊಡೆದ. ಕೃಷ್ಣ ಏನು ಮಾಡ್ತಾ ಇಲ್ಲ? ಯುದ್ಧ ಮಾಡ್ತಾ ಇಲ್ಲ. ಅದಕ್ಕೆ ತಿರುಗಿ ಹೊಡೆ ಸತ್ತೋದ. ಯುದ್ಧ ಅರ್ಜುನ ಮೇಲೆ ಹೊಡೆದಿದ್ರೆ ಅರ್ಜುನ ಭಾರಿ ಅಪಾಯ ಇತ್ತು ಅದರಿಂದ. ಗೊತ್ತಾಯ್ತಾ? ಆದರೆ ಅವನ ಬುದ್ಧಿ ಹ್ಯಾಗೆ ಧಿಯೋ ಯೋನ ಪ್ರಚೋದಯ ಹೊಡೆದ. ಅರ್ಜುನ ಹೊಡಿಬಾರದೆ ಈ ಕಡೆ ಹೊಡೆದ. ಕೃಷ್ಣ ಹ್ಯಾಗೆ ಕಾಪಾಡ್ತಾರೆ ನೋಡಬೇಕು. ಕೃಷ್ಣನ ಆರಿಸ್ಕೊಂಡಿದ್ದಕ್ಕೆ ಏನೇನಾಯ್ತು ಈಗ? ಒಂದು ಕೃಷ್ಣನ ಆರಿಸ್ಕೊಳ್ಳೋ ಅದೇ ಭಾಳ ತದಲಂ ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಅವನೇನು ಮಾಡಿದ ದುರ್ಯೋಧನ? ಬಹುಲೋಕ ಚಿಂತನೆ, ತುಂಬ 10 ಲಕ್ಷ ಸೈನ್ಯ ಅಟ್ರಾಕ್ಟಿವ್ ಆಯಿತು ಅವರಿಗೆ, ತೊಗೊಂಡ್ಬಿಟ್ಟ. ಕೃಷ್ಣನ್ ಬಿಟ್ಟುಬಿಟ್ಟ. ಅರ್ಜುನ ಏನು ಮಾಡಿದ? ಪ್ರವಣಂ ಕುರು ಮಾನಸ ಮೀಶಪದೆ. ಒಬ್ಬ ದೇವ್ರ ಮೇಲೆ ಭಾರ ಹಾಕಿದ. ಏನಾಯ್ತಾಗ? ಎಲ್ಲ ಗೆದ್ದೆ ತೊಗೊಂಡು ಬಹುಲೋಕ ಎಷ್ಟು 10 ಲಕ್ಷ ಜನ ಭಾರಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೇವೆ ಅವರಿಗೆ. ಬಟ್ ಇಲ್ಲೇನಾಯಿತು? ಎಲ್ಲ ವೇಸ್ಟ್, ಎಲ್ಲ ಒಬ್ಬರು ಉಳಿಯಲಿಲ್ಲ ಅದರೊಳಗೆ. ಗೊತ್ತಾಯ್ತಾ? ಆದ್ದರಿಂದ ದೇವರ ಕಡೆ ಬಂದು ಅರ್ಜುನ ಮಾಡಿದ ಕೆಲಸ ಭಾಳ ಅಪೂರ್ವವಾದ ಕೆಲಸ. ಹೌದು, ಹಿಂದೆ ಕೇಳಿದಿರಿ ಪ್ರಶ್ನೆ ಆಗಲೇ ಮೊನ್ನೆ ನೀವು ಕೇಳಿದಿರಿ. ಅದು ಕೇಳಿದ್ದೆ. ಅಯ್ಯೋ ಅಂತ ಯಾಕೆ ಅನ್ನಿಸ್ಬೇಕು? ಅವ್ರ ಅವತಾರ ಕಾರ್ಯ ಮುಗಿಬೇಕು, ಹೇಗೋ ಹೋಗಲೇಬೇಕು. ಅವರು ಹುಟ್ಟಿದವರು ಸಾಯಲೇಬೇಕು. ಈ ರೀತಿ ಸತ್ರ ಏನಾಗುತ್ತೆ ಅವರಿಗೆ? ಭೂಭಾರ ಕಾರಣದಲ್ಲಿ ಹರಡ ಕಾರ್ಯದೊಳಗೆ ಇನ್ವಾಲ್ವ್ ಆಗೋದ್ರಿಂದ ಭಾರಿ ಪುಣ್ಯ ಬರುತ್ತೆ ಅವರಿಗೆ. ಅರ್ಥ ಆಯ್ತಾ? ಸಾಯಬೇಕು ಅನ್ನೋದು ಗಟ್ಟಿ. ಗೊತ್ತಾಯ್ತು? ಮತ್ತು ಕಲಿಯುಗ ಬರೋರಿಗೆ ಇರಬಾರ್ದು ಅವ್ರು ಯಾರು ಕೂಡ. ಕಲಿಯುಗದಲ್ಲಿದ್ದರೆ ಏನಾಗುತ್ತೆ? ಇಲ್ಲ ಅವ್ರಿಗೆ ಬುದ್ಧಿ ಕೆಟ್ಟು ತಪ್ಪು ಮಾಡಬಹುದು, ಅಥವಾ ಸ್ಟ್ರಾಂಗ್ ಉಳ್ಕೊಂಡ್ರೆ ಕಲಿಗೆ ಬರ್ಲಿಕ್ಕೆ ತೊಂದರೆ ಆಗ್ಬೋದು. ಎರಡೂ ಆಗಬಾರ್ದು. ಅದಕ್ಕೋಸ್ಕರ ಅವರೆಲ್ಲ ಡಿಸ್ಪ್ಯಾಚ್ ಮುಗಿಸ್ಬಿಡ್ಬೇಕು ಕೆಲಸ. ಹಸುರಲ್ಲ, ಒಳ್ಳೆಯವನೇ ಅವನು. ಬಟ್ ಇಲ್ಲಿ ದುರುಪಯೋಗ ಇದ್ದಾರಲ್ಲ, ಈ ಭೂರಿ ಶ್ರವಸ್ ಬದಲಾದವರೆಲ್ಲ ಇದ್ದಾರಲ್ಲ, ಒಳ್ಳೆಯವರೇ ಆ ಕಡೆ ಇದ್ದಾರಲ್ಲ, ಬಾಲ್ಯಕಾದಿಗಳು. ಈತ ಹಾಗೆ ಸೇರಿಕೊಂಡಿದ್ದಾನೆ. ಅವನು ಕೆಟ್ಟವನು ಅಂತಾನೆ ಹೇಳಿಲ್ಲ, ಸತ್ತೋದ ಅಷ್ಟೇ. ಶ್ರುತಾಯುಧ ಅವನು ಕೆಟ್ಟವನು ಅಂತ ಹೇಳಿಲ್ಲ, ಆದ್ದರಿಂದ ಒಳ್ಳೆಯವನು ಅಂತಲೇ ತಿಳ್ಕೊಬೇಕು. ಕೃಷ್ಣ ಹೊಡ್ಲಿಕ್ಕೆ ಹೋದ್ರೆ ಬುದ್ಧಿ ಸರಿ ಇಲ್ಲದೆ ಏನೋ ಭೂಮಿಗಳು ಹೋದ್ರಲ್ಲ ಕಾಲಿನ ಹಾಗೆ ಏನೋ ಅನಂತ ಮಾಡಿ ಕೊಟ್ಟ ತಿರುಗಿ ಹೊಡೋದು ಅಷ್ಟು ಇಮ್ಮಿಡಿಯೇಟ್. ಮತ್ತು ತಕ್ಷಣ ಕೊಟ್ಟಲ್ಲಿ ಎಷ್ಟು ಕೂಡ ಮಾಡಲಿಲ್ಲ, ಆ ಕಡೆ ಮುಗೀತಲ್ಲಿಗೆ. ಶ್ರುತಾಯುಧ ಅಯುಧ್ಯತಿ ಸದಾ ಗದಾಕ್ಷೇಪಾತ್ ತಯ. ಇದರಿಂದ ಏನಾಯಿತು ಅಂದರೆ, ಯಾರು ವಿಷ್ಣು ವೈಷ್ಣವ ದ್ರೋಹ ಮಾಡ್ತಾರೋ ಅವರಿಗೆ ಇರೋ ವರಗಳೆಲ್ಲ ಅವರಿಗೆ ಏನಾಗುತ್ತದೋ ಶಾಪ ಆಗುತ್ತೆ. ಭಸ್ಮಾರ ತಂತಲೆ ಮೇಲೆ ಕೈ ಇಟ್ಕೊಂಡು ಇದ್ದ ಸಿಮಿಲರ್ ಕೇಸುಗಳು ಇವೆಲ್ಲ. ವರ ತೊಗೊಂಡಿದ್ದೇನಾಯ್ತು ಅವರಿಗೆ ರಿವರ್ಸ್ ಆಯಿತು ಪೂರ್ತಿಯಾಗಿ. ದೇವರಿಗೆ ವಿರೋಧಿ ಆದರೆ ಅದು ಹೇಳ್ತಾರೆ. ಅದಕ್ಕೆ ಅವ್ರ ಸಲ ಹೇಳಬೇಕಾದ್ರೆ ದೇವರಿಗೆ ಎರದಾಗಿ ಹೋಗೋತಕ್ಕ ಏನಾಗ್ತಾರೆ ಅಂತ ಕೇಳಿದರೆ, ಪ್ರವಾಹಕ್ಕೆ ಇದರಾಗಿ ಹೋದರೆ ಕೈ ಬಿಟ್ಟು ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು. ಕೈ ಸೋತು ಮುಳುಗುವ ಪ್ರಹಾರದ ಎದುರಿಲ್ಲಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅನುಗುಣ ದೇವ್ರ ಜೊತೆ ಅವರು ಸುಖವಾಗಿ ಹೋಗ್ತಾ ಇರ್ತಾರೆ ಮುಂದಕ್ಕೆ. ಎಂದು ವಿರೋಧಿ ಅದು ಏನದು ಆ್ಯಂಟಿ ಡಿವೈನ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಇವತ್ತು ನಡೀತಿರೋದೆಲ್ಲ ಹೆಚ್ಚಾಗಿ ಅದೇ ಮನೆಗಳೆಲ್ಲ ನಡೆಯುತ್ತೆ, ದೇವ ಕಾರ್ಯಗಳೆಲ್ಲ ಕ್ಯಾನ್ಸಲ್. ಹಬ್ಬ ಅಂದರೆ ಏನು ಬರೀ ಹೋಟ್ಲಿಂದ ಮನೆ ತಂತೇನೋ ಆ ಸ್ಥಿತಿ ಬಂದುಬಿಟ್ಟಿದ್ದಾರೆ. ಮನೇಲಿ ಅಡುಗೆ ಕೂಡ ಮಾಡೋ ಸ್ಥಿತಿಯಲ್ಲಿಲ್ಲ. ಎಲ್ಲ ಸಪ್ಲೈ ಆಗ್ತಿರ್ಬೇಕು, ತಿಂದು ಹೋಗಿ ಕೂತಿರ್ತಾರಲ್ಲ 12 ಗಂಟೆ ಹೋಗಿ ಎಲ್ಲ ಕಾಯಿ ಹೋಗಿ ಬರುತ್ತೆ, ಕ್ಯಾಟ್ರಿಂಗ್ ಬರುತ್ತೆ ಅಂತ ಕಾಯ್ತಾ ಕೂತಿರ್ತಾರೆ. ಅಂದರೆ ಆಶ್ಚರ್ಯ. ಯಾವುದು ಏನು ಹಬ್ಬ ಹೇಗಾಗುತ್ತೆ ಇದು? ತಾವು ಶ್ರಮಪಟ್ಟು ಮಾಡಿದರೆ ದೇವ್ರ ಪ್ರೀತರಾಗ್ತಾರೆ. ಕೈಕಾಲು ಗಟ್ಟಿ ಇರುತ್ತೆ, ಕಾಯ್ತಾ ಕೂತ್ಬಿಟ್ಟಿರ್ತಾರೆ ಪಾಪ. ಏನ ಬೇಕಾಷ್ಟು ಕಡೆ ನೋಡಿದ್ದೀರಿ ಹೋದಾಗ ಬೇರೆ ಕರೆದಿರ್ತಾರೆ, ಹೋದರೆ ಯಾರು ಅಡುಗೆನೇ ಆಗಿಲ್ಲ, ಇಲ್ಲ ಬರುತ್ತೆ ಕಾಯ್ತಾ ಕೂತಿದ್ದೀವಿ ಬರುತ್ತೆ ಪಾಪ. ಹೌದು ಹೌದು, ಇದನ್ನು ಕಣ್ಣ ನಡೀತಿರೋದು ಅವೆಲ್ಲ ಕೂಡ ಭಾರಿ ಅನ್ಯಾಯ. ಏನ ಅದೇ ಬರ್ತಲ್ಲ ಈಗ ಎದುರಾದರೆ ತಿರುಗೇ ಹೊಡಿತಾವ, ಬುದ್ಧಿ ಕೆಟ್ಟೋಯ್ತು. ಇದರಿಂದ ಇನ್ನೊಂದೇನು, ಅರ್ಜುನ ಕೊಲ್ಲೋ ಉದ್ದೇಶ ಇತ್ತು ಅವನಿಗೆ. ಅರ್ಜುನ ಕೊಲ್ಲೋ ಉದ್ದೇಶ ಇತ್ತು, ಕೃಷ್ಣನಿಗೆ ಹೊಡೆದ. ಅದು ಏನಾಯ್ತು ಅಂದರೆ, ಯಾರು ದೇವ್ರ ಭಕ್ತರ ಕೊಲ್ಲಕ್ಕೆ ಹೋಗ್ತಾರೋ ಅವರು ದೇವರಿಗೆ ಪೆಟ್ಟು ಹಾಕ್ದಾಗುತ್ತೆ. ಗೊತ್ತಾಯ್ತಾ? ಅದು ಯಾರು ದ್ರೋಹ, ರಾಷ್ಟ್ರದ್ರೋಹ ಅಂತ ಕರೆಯೋದಿಲ್ಲ. ಆನ್ ಡ್ಯೂಟಿ ಒಬ್ರು ಹೊಡೆದ್ರೆ ವ್ಯಕ್ತಿನ ಹೊಡೆದಾಗಲ್ಲ. ಏನು ಹೊಡೆದಾಗ ಲೆಕ್ಕ ಈಗ? ಆ ಡಿಪಾರ್ಟ್ಮೆಂಟ್ ಹೊಡೆದಾಗಲ್ಲ. ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಹೊಡೆದಾಗ ಲೆಕ್ಕ. ಸೊ ಅರ್ಜುನನಿಗೆ ಹೊಡೆಯೋ ಪ್ರಯತ್ನ ವೈಷ್ಣವರಿಗೆ ಭಯ ಮಾಡ್ತಕ್ಕಂಥ ದ್ರೋಹ ಯಾರು ದ್ರೋಹ ಆಗುತ್ತದೋ? ವಿಷ್ಣು ದ್ರೋಹ ಆಗುತ್ತೆ. ಯಾವಾಗ ಆಗೋದಿಲ್ಲ? ಅದು ತಾತ್ವಿಕವಾಗಿದ್ದರೂ ಆಗೋದಿಲ್ಲ. ಅವ್ರ ಪ್ರಿನ್ಸಿಪಲ್ ವಿಷ್ಣು ಸರ್ವತ್ವ ವಿರೋಧ ಮಾಡಿದ್ದಾನ ಅಂದರೆ ಹೊಡಿತೀವಿ, ದೋಷ ಇಲ್ಲ. ತನಗೆ ಮಾಡಿದ ಅಂತ ಹೊಡೆಯಾಗಿಲ್ಲ. ಇವತ್ತು ವೈಯಕ್ತಿಕನೇ ಆಗಿರೋದು. ವೈಯಕ್ತಿಕ ಆದ ಭಾರಿ ಡೇಂಜರಸ್ಸು, ಸರಿಯಾಗಿ ತಿಳ್ಕೊಬೇಕು.
ಹತೇಶು ವೀರೇಶು ನಿಜೇಶು ಸಂಘ. ಅದೇ ಭೀಮಸೇನರು ಹೊಡಿತಾ ಇದ್ದಾರೆ. ಎಲ್ಲ ಪೂರ್ತಿ 100% ಒಂಚೂರು ಅವ್ರಿಗೆ ವೈಯಕ್ತಿಕ ಇಲ್ಲ, ಬರೀ ತಾತ್ವಿಕ ಅಷ್ಟೇ. ನಾರಾಯಣ ಬಿಟ್ಟು ತದರ್ಬಂಧೆ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಅದು ಯಾರೇ ಇಲ್ಲ, ಯೋಗ್ಯರಾಗಿದ್ದರೂ ಆಗ ಯೋಗ್ಯರೇ. ಆಗ ಕೊಂದರೆ ಪಾಪ ಬರೋದಿಲ್ಲ. ರಾಷ್ಟ್ರದ್ರೋಹಿನ ಕೊಂದರೆ ಪಾಪ ಬರುತ್ತೆ ಅಂತ ಯಾಕೆ ಅದು ಅವಾರ್ಡ್ ಕೊಡ್ತಾರೆ. ಕೊಲ್ಲೋದು ಪಾಪ ಬರೋದಿಲ್ಲ ಅಲ್ಲ, ಅವನ ಹೆಸರು ದೊಡ್ಡ ದಾಖಲೆ ಆಗಿಬಿಡೋದು, ಮಹಾವೀರ ಅಂತ ಹೇಳಿಬಿಟ್ಟು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ದೇಶ ಹೇಗೋ ಇಲ್ಲಿ ದೇವರು ಹಾಗೆ. ದೇವರು ಅಂದರೆ ದೇವಂ ನಾರಾಯಣಮನತ್ವ. ಯಾರ ಏನು ಮಾಡ್ದ? ಹಾಂ, ಅವಾಗೇನಾಯ್ತದ? ಅವನೇ ಸತ್ತ. ಇಂಥ ಎಲ್ಲ ಕೇಸ್ಗಳು ಬೇಕಾದಷ್ಟು ಅವೆಲ್ಲ ದೈವದ್ರೋಹ ಅಂಬದು ಇತಿ ಸಿವಿಲರೇ ಬಂತು ಹಾಗೆ. ಅದರಿಂದ ನಮಗೇನು ಅರ್ಥ ಆಗುತ್ತೆ, 2 ಕೇಸ್ ಮುಂದೆ ಹೇಳಬೇಕಾಗಿಲ್ಲ. ಸಾಮಾನ್ಯವಾಗಿ ಬೇರೆ ಇನ್ಸಿಡೆಂಟ್ಗಳಲ್ಲಿ 2 ಇರುತ್ತೆ, 3ನೇದು ಹೇಳಬೇಕಾಗಿಲ್ಲ. ಏನರ್ಥ ಅದಕ್ಕೆ? 2 ಇದ್ದರೆ 3 ಹಾಗೆ ಆಗುತ್ತೆ ಅಂತೇಳಿ. ಸೌಗಂಧಿಕ ಪುಷ್ಪ ಪಂಚವರ್ಣ ಪುಷ್ಪ 2 ಸಲ, ಸಂಜೀವನ 2 ಸಲ, ಎಲ್ಲ 2 ಸರ್ತ ನಡೀತಾ ಹೋಗೋದು. ದ್ಯೂತ ಅನುದ್ಯೂತ ಅದು 2 ಸಲ. ಮತ್ತೆ ಪ್ರತಿ ಕೆಟ್ಟದ್ದು ಕೂಡ 2 ಸತ್ ಮಾಡಿದ್ರಿಂದ ಕನ್ಫರ್ಮ್ಡ್ ಕೆಟ್ಟವರು ಅಂಥೇಳಿ. ರಿಪೀಟ್ ಮಾಡಿದಾಗ ಏನಾಗುತ್ತೆ, ಶಿಕ್ಷೆ ಜಾಸ್ತಿ ಆಗುತ್ತೆ. ಮೊದಲೇ ಸರ್ತಿ ಕಡಿಮೆ ಇರುತ್ತೆ, ರಿಪೀಟ್ ಆದರೆ ಜಾಸ್ತಿ ಮಾಡ್ತಾರೆ. ಪುಣ್ಯನೂ ಹಾಗೇನೆ, ರಿಪೀಟ್ ಮಾಡಿದಾಗ ಅದಾಗುತ್ತೆ. ಪುದರಪಿ ಬದರೀಂಗತ್ವ ಅದು 2 ಸಲ. ಮತ್ತು ಭಾಷ್ಯ ಅನುವ್ಯಾಖ್ಯಾನ ಅವ್ರ ಜೊತೆಯಾಗಿ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ 2 ಭಾಷಾ ತಾತ್ಪರ್ಯನೇ ಯಮಕ ಭಾರತ ಮತ್ತೆ 2 ಆಚಾರ್ಯ 2 ಆ ರೀತಿ ಭಾಳ ಪ್ರಿಯ. ಆ ಮೂಲಕ ಏನು ತೋರಿಸಿದ್ರು ಅವರು, ಹೇಗೆ ಬೇಕಾದ್ರೂ ಬರೀಲಕ್ಕೆ ಬರುತ್ತೆ ಅಂತ ತೋರಿಸಿದ್ರು. ಹಾಂ, ಇದೆ ಅದು ಆ ಕಾಲಕ್ಕೆ ಪರೀಕ್ಷೆ ಮಾಡ್ತಾನೆ, ದೇವ್ರು ಬಿಡೋದಿಲ್ಲ. ಸಾತ್ವಿಕರೇ ಆದರೂ ಪರೀಕ್ಷೆ ಮಾಡ್ತಾನೆ. ಅದಕ್ಕೆ ಸಮಾನ ದೇವರಿಗೆ ಹೆಸರು. ಅನ್ಯಾಯ ಯಾರೇ ಮಾಡಿದ್ರೆ ಶಿಕ್ಷೆ ಕೊಡಬೇಕು. ಸುಮ್ಮನೆ ಬಿಟ್ಬಿಟ್ಟು ಏನಾಗ ಪಕ್ಷಪಾತ ಆಗುತ್ತಾಗ. ಮಾಡಿದಾಗ ಮೃಗಮೃಗಗಳಲ್ಲಿ ಮಾಡಿಲ್ವಾ ಈಗ? ಇವನೇ ಮಾಡಿಲ್ವಾ ಈಗ? ಬೇಕಾಷ್ಟು ಥರ ಮಾಡಿದ್ದಾರೆ. ಆಗ ಶಿಕ್ಷೆ ಕೊಡ್ತಾರೆ ಅಷ್ಟಕ್ಕೆ. ಅಯುದ್ಧತಿ ಗದಾಕ್ಷೇಪಾತ್ತಯ ಶೀರ್ಣಶಿರ ಅಭೂತ್. ಶೀರ್ಣಶಿರ ಪುಡಿಯಾಗಿ ಹೋಯ್ತು, ಅವನ ತಲೆ ಹೋದ. ಹತೇಶು ವೀರೇಶು ತಲೆ ಪುರಿಯಾಗಿಲ್ಲ ಅಂತ ತಿಳ್ಕೊಬಾರ್ದು. ತಲೆ ಕೆಟ್ಟರೆ ತಲೆ ಕೆಟ್ಟು ಮಾತಾಡ್ತಾನೆ ಅಂತ ಹೇಳೋದಿಲ್ಲ. ಜ್ಞಾನ ಹೋಗುತ್ತೆ ಅಂತ ಅರ್ಥ. ತಲೆ ಹೋಗೋದು ಅಂದ್ರೇನು? ಜ್ಞಾನ ಹೋಗೋದು. ಸಂಶಯ ಎಲ್ಲ ಬಹುಶಾಖಾಹ್ಯನಂತಶ್ಚ ಬುದ್ಧಯೋ ಅವ್ಯವಸಾಯಿನೋ. ಹುಚ್ಚಾಬಟ್ಟೆ ಮಾತಾಡಿ ಕೆಟ್ಟು ಹೋಗ್ತಾನೆ. ತಲೆ ಹೋಗೋದಕ್ಕಿಂತ ಡೇಂಜರ್ ಅದು. ತಲೆ ಹೋದರೆ ಒಬ್ಬನು ಸಾಯ್ತಾನೆ. ಈ ರೀತಿ ಮಾತಾಡಿದಾಗ ಅನೇಕ ಜನ ಹಾಳಾಗ್ತಾರೆ. ಆದ್ದರಿಂದ ಭಾರಿ ಡೇಂಜರಸ್ಸು. ಇದೆಲ್ಲ ಗಟ್ಟಿ ಮಾಡಿಕೊಂಡಾಗ ನಮ್ಗೆ ಅರ್ಥ ಬರುತ್ತೆ. ತದ್ಭಕ್ತ ದ್ವೇಷ ಏವಚ. ಹರಿದ್ವೇಷ ಎಷ್ಟು ದೊಡ್ಡ ದೋಷ ಎಂಬುದನ್ನು ತಿಳ್ಕೊಳಕ್ಕೆ ಬರುತ್ತೆ. ಹತೇಶು ವೀರೇಶು ನಿಜೇಶು ಸಂಘಶೋ ವಿದ್ರಾವಿತೇಷ್ವ ಲುಡಿತೆ ಚ ಸೈನ್ಯೇ ದುರ್ಯೋಧನೋ ದ್ರೋಣಮುವೇ ಮುಪೇತ್ಯದೀನಂ ಉವಾಚ ಪಾರ್ಥ ಉಪೇಕ್ಷಿತಸ್ತ್ವಯಾ. ಈ ರೀತಿ ಅರ್ಜುನ ಮುಂದೆ ಹೋಗ್ತಿದ್ದಾಗ ದುರ್ಯೋಧನ ನೋಡಿದ, ತಮ್ಮವ್ರು ಸತ್ತು ಹೋಗ್ತಾ ಇದ್ದಾರೆ. ಭಾಳ ಇಂಥವ್ರೆಲ್ಲ ಇಟ್ಕೊಂಡಿದ್ದವನು. ಇಂಥವ್ರು ಇದ್ದಾನೆ, ಸುತ್ತಾಯ್ದ ಹೊಡೆದ್ರು ಅರ್ಜುನ ಇನ್ನೂ ಹೊಡೆದ್ಕೊಂಡಿದ್ದ. ಎಲ್ಲ ರಿವರ್ಸ್ ಹೊಡಿತಾ ಇದೆ, ಎಲ್ಲ ಹೋಗ್ತಾ ಇದೆ. ಆಗ ದ್ರೋಣಾಚಾರ್ಯ ಹತ್ರ ಹೋದ. ಹತೇಶು ವೀರೇಶು ನಿಜೇಶು ಸಂಘಶಃ. ಗುಂಪಾಗಿ ತನ್ನ ಕಡೆಯ ವೀರರುಗಳು ಸಾಯೋದನ್ನು ನೋಡಿಬಿಟ್ಟು ವಿದ್ರಾವಿತ ಉಳಿದವರು ಓಡ್ತಾ ಇದ್ದಾರೆ, ಇವರು ಸಾಯ್ತಾ ಇದ್ದಾರೆ. ಯಾರೂ ಇದು ಹತ್ತಿರ ನಿಲ್ಲಕ್ಕೆ ಸ್ಥಿತಿಯಲ್ಲೇ ಇಲ್ಲ. ಆಲುಡಿತೇಚ ಸೈನ್ಯೇ. ಯಾರೋ ದಿವಸ ಹೋಗಿ ಇನ್ನೂ ತುಂಬ ಹೋಗ್ತಾನೆ ಅವನು. ಚೇಚ ಸೈನ್ಯೇ ದುರ್ಯೋಧನೋ ದ್ರೋಣಮುಪೇತ್ಯ ದೀನಂ ಉವಾಚ ಪಾರ್ಥ ಉಪೇಕ್ಷಿತಸ್ತ್ವಯ. ಹೋಗಿ ಬೈತಾನವ್ರು. ನಮ್ಮ ಮಾತು ಕೊಟ್ಟಿದ್ದೇನು ಮಾಡಿದ್ದೇನೆ ನೀವೀಗ, ಎಲ್ಲ ವ್ಯೂಹ ಎಲ್ಲ ಸರಿ ಮುಂದೆ ನಿಂತ್ಕೊಂಡ್ಬಿಟ್ಟು ಒಳಗೆ ಬಿಟ್ಟುಬಿಟ್ರಲ್ಲ, ಉಪೇಕ್ಷೆ ಮಾಡಿದ್ರಲ್ಲ ನೀವೀಗ ಅಂತ ಬೈದ. ಮತ್ತೆ ಅವರು ಯಥಾ ಪ್ರಕಾರ ಇನ್ನೊಂದು ಹೇಳಿದರು ಅವರು ಒಪ್ಕೊಳ್ಳುತ್ತಿಲ್ಲ. ಹೊಸ ಪ್ರತಿಜ್ಞೆ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಉವಾಚ ಪಾರ್ಥ ಉಪೇಕ್ಷಿತಸ್ತ್ವಯ. ಆಲುಡಿತೆ ಆಲುಳನ ಏವಂ ಗ್ರಂಥೇಶು ಏವಂ ವ್ಯಾಕುಲಿತೆ ಆಕುಲಿತೆ. ಅಸ್ತವ್ಯಸ್ತವಾದಾಗ, ಗೊಂದಲಕ್ಕೊಳಗಾದಾಗ, ತೊಂದರೆಗೆ ಈಡಾದಾಗ ಅಂತ ಅರ್ಥ. ಆಲೋಡನ ಆಲುಡಿತ ಎಲ್ಲ ಇದಾಗುತ್ತೆ, ಇಟ್ಟಿಟ್ಟು ಹೊಡೆದಾಕಿದ್ರು. ಇತೀರಿತೆ ಅಭೇದ್ಯಮುಷ್ಯ ವರ್ಮ ಬದ್ಧ್ವಾ ಮಹಾಮಂತ್ರ ಬಲಾತ್ಸ ವಿಪ್ರಹ ಜಗಾದ ಏನೈವ ಬಲೇನ ಪಾರ್ಥೈರ್ವಿರುದ್ಧಸೆ ತೇನ ಹಿ ಯಾಹಿ ಫಲ್ಗುಣಂ. ಇತಿ ಈರಿತೆ ಅಭೇದ್ಯಂ ಅಮುಷ್ಯ ವರ್ಮ ಬದ್ಧ್ವಾ ಮಹಾಮಂತ್ರಬಲಾತ್ ಸಹ ವಿಪ್ರಹ ಜಗಾದ ಏನ ಏವ ಬಲೇನ ಪಾರ್ಥೈಃ ವಿರುದ್ಧಸೆ ತೇನ ಹಿ ಯಾಹಿ ಫಲ್ಗುಣಂ. ಇತಿ ಈರಿತೆ ಅಭೇದ್ಯಂ ಅಮುಷ್ಯ ವರ್ಮ ಬದ್ಧ್ವಾ. ಹೀಗೆ ಹೇಳಿದ ಮೇಲೆ ಅವ್ರು ಮಾತು ಉತ್ತರ ಇಲ್ಲ ಅದಕ್ಕೆ. ಮಾಡಿದ್ದೆ ಸ್ವಲ್ಪ ಅಂತ ಕರೆದ್ರು, ಹೋದ. ಎಲ್ಲ ಕವಚ ಹಾಕಿಬಿಟ್ರು. ಕವಚ ಹಾಕಿಬಿಟ್ಟು ಹೋಗೀಗ
ಅರ್ಜುನ ನೀನೇ ಯುದ್ಧ ಮಾಡಿ, ಎಷ್ಟು ಶಕ್ತಿ ಹಾಕ್ತೀವಿ ಅಷ್ಟು ಶಕ್ತಿ ಉಪಯೋಗಿಸು. ಈ ಕವಚ ಎಂಥದ್ದು ಹಾಕಿದ್ದೀನಿ ಗೊತ್ತಾ, ಅನ್ಬ್ರೇಕಬಲ್ ಇದು, ಸುಖವಾಗಿರ್ತೀವಿ ಹೋಗೋಡಿ ಅಂತ. ಆ ವಿಷಯ ಬಿಟ್ಟುಬಿಟ್ಟು ಉತ್ತರ ಕೊಡಲೇ ಇಲ್ಲ ಅದಕ್ಕೇನು ಅಂತೇಳಿ ಹೊಸ ಹೊಸ ಪಾಯಿಂಟ್ ಅವರು ತಡೆದ್ರ ಬಗ್ಗೆ ಬಿಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಿದ್ರು ಅದನ್ನು. ಅವನೇನು ಮಾಡಿದೆ, ಯೋಚನೆ ಮಾಡ್ತಿದ್ದೆ ಅದೆಲ್ಲ ಇರಲಿ, ಯಾಕೆ ಬಿಟ್ಟಿರ್ತೀವಿ ಕೇಳೋದಿಲ್ಲ, ಹೋಗೇ ಬಿಟ್ಟು ಆ ಕಡೆಗೆ. ಇದು ಆಶ್ಚರ್ಯ. ಜಗಾದ ಏನು ಯಾರು ಕಾಫಿ ಕೆಲಸ ಕೊಡ್ತಾರೆ ಹೋಗೋದು ಕಳಿಸಿರ್ತಾರೆ, ಹೋದ ಕಾಫಿ ಕೊಟ್ಟರು ಕೊಡು ಹೋಗ್ಬಿಟ್ಟು ಅಷ್ಟೇ, ಕೆಲಸ ಬರ್ತೇ ಬಿಟ್ಟ. ಈ ಸ್ಥಿತಿಯಾಗಿದೆ. ಆದರೆ ದುರ್ಯೋಧನ ಅದಕ್ಕೆ ಮೂರ್ಖ ಅಂತ ಕರೆದಿದ್ದವನು. ಪಾಯಿಂಟ್ ಇಟ್ಕೊಂಡು ಮಾತಾಡೋದು ಅಸಂಗತ ವಿಚಾರ, ವಾಕ್ಯಾರ್ಥಲ್ಲ ಅಸಂಗತ ವಿಚಾರಗಳೇ ಎತ್ತು. ಇಲ್ಲ ಎಸ್ಕೇಪ್ ಆಗಲಿಕ್ಕೆ ಬರೋದಿಲ್ಲ ಅವನು, ಅಸಂಗತಿ ಮಾಡದೆ ಹೋದರೆ ಫಜಿತ ಆಗ್ತದೆ. ಜಗಾದ ಏನೈವ ಬಲೇನ ಪಾರ್ಥೈರ್ವಿರುದ್ಧ ಸೇತೇನ ಹಿ ಯಾಹಿ ಫಲ್ಗುಣಂ. ಅದು ಎಷ್ಟೆಲ್ಲ ನಿನ್ನ ಬಲ ಇದೆ, ಒಟ್ಟು ಪಾಂಡವರ ಮೇಲೆ ಏನು ಯುದ್ಧ ಮಾಡಬಹುದು, ನೀನು ಒಬ್ಬ ಅರ್ಜುನ ಮೇಲೆ ಮಾಡಿಬಿಡು ಆಯಿತಾ, ಹೋಗು ಅಂತ ಹೇಳಿದ್ರು. ಅವನು ಖುಷಿಯಿಂದ ಹೊಟ್ಟೆ ಆಗ ಅಭೇದ್ಯ ಕವಚದ ಭ್ರಮೆಯಲ್ಲೇ ಕಾಯ್ತಿದ್ದವನು ಫಲ್ಗುಣಂ. ಇತೀರಿತೋಧಾರ್ಥ ರಾಷ್ಟ್ರಸ್ಸ ಚಾಪಂ ಆದಾಯ ಸೌವರ್ಣರಥೋಪರಿ ಸ್ಥಿತಃ ಜಗಾಮ ಪಾರ್ಥಂ ತಮವಾರಯಚ್ಚ ಶರೈರನೇಕೈಃ ಅನಲಪ್ರಕಾಶೈಃ. ಇತಿ ಈರಿತಃ ಧಾರ್ತರಾಷ್ಟ್ರಃ ಸಹ ಚಾಪಂ ಆದಾಯ ಸೌವರ್ಣರಥೋಪರಿ ಸ್ಥಿತಃ ಜಗಾಮ ಪಾರ್ಥಂ ತಂ ಅವಾರಯತ್ ಚ ಶರೈಃ ಅನೇಕೈಃ ಅನಲಪ್ರಕಾಶೈಃ. ಇತೀರಿತಃ ಸಹ ಧಾರ್ತರಾಷ್ಟ್ರಃ, ಹೀಗೆ ಹೇಳಲ್ಪಟ್ಟಂಥ ದುರ್ಯೋಧನ ಚಾಪಂ ಆದಾಯ ಬೆಲ್ ತಗೊಂಡ, ಸೌವರ್ಣ ರಥೋಪರಿ ಸ್ಥಿತಃ, ಸುವರ್ಣ ರಥ ಯುದ್ಧಕ್ಕೆ ಚಿನ್ನದ ರಥ ಕರ್ಕೊಂಡು ಹೋಗ್ತಾ ಇದ್ದೆ. ಇದೇ ಮನುಷ್ಯ ನಾನು ಬರೋದೇ ನಡ್ಕೊಂಡು ಹೋದ, ಕೊನೆಗೆ ರಥ ಕೂಡ ಇಲ್ಲ, ಎಸ್ಕೇಪ್ ಓಡೋದ್ನಲ್ಲ, ನಡ್ಕೊಂಡು ಹೋಗೋ ಸ್ಥಿತಿ ಬಂತು. ಎಲ್ಲಿಂದ ಎಲ್ಲಿ ಬಂತು ಅಂತ ಹೇಳ್ತಾ ಜಗಾಮ ಪಾರ್ಥಂ ಅರ್ಜುನ ಯುದ್ಧಕ್ಕೆ ಹೊರಟ. ತಮವಾರಯಚ್ಚ ಶರೈರನೇಕೈರನಲ ಪ್ರಕಾಶೈಃ, ಅನಲ ಪ್ರಕಾಶ ಬೆಂಕಿ ಅಂತ ಹೊಡೆತಿದ್ದ ಬಾಣಗಳಿಂದ ಅರ್ಜುನನ್ನು ಹೊಡೆದ. ವಿವ್ಯಾಧ ಪಾರ್ಥೋಪಿ ತಮುಗ್ರ ವೇಗೈಃ ಶರೈರ್ನತೆ ತಸ್ಯ ಚ ವರ್ಮಭೇದನಂ. ಅರ್ಜುನ ಕೂಡ ಯುದ್ಧ ಮಾಡಿದ, ಒಳ್ಳೊಳ್ಳೆ ಬಾಣ ಬಿಟ್ಟ. ತಮಾಷೆ ಅಂದರೆ ಅದರ ಮೈ ಬಿಡೋದು ತಪ್ಪಂತ ಬೀಳೋದು ಅಷ್ಟೇ. ಮಂತ್ರ ಕವಚ ಅದು ಏನಾಗ್ತಾ ಇಲ್ಲ, ಕವಚ ಬ್ರೇಕ್ ಆಗ್ತಾ ಇಲ್ಲ, ಅವನು ಪೆಟ್ಟು ಬಿಡ್ತಾನೇ ಇಲ್ಲ. ಚಕ್ರಸ್ತೋ ವಾಸವಿರ್ದಿವ್ಯ ಮಂತ್ರಂ ದಿವ್ಯವಸ್ತ್ರಂ ತದ್ವರ್ಮಭೇದಾಯ ಸಮಾದತೆ ಋಷಾ. ಚಕ್ರಸ್ತೋ ವಾಸವಿಃ ದಿವ್ಯಂ ಅಸ್ತ್ರಂ ತದ್ವರ್ಮಭೇದಾಯ ಸಮಾದದೆ ಋಷಾ. ಆಗ ಅರ್ಜುನ ಭಾರಿ ಕೋಪ ಬಂತು, ಯೋಚನೆ ಮಾಡಿದ. ಕೃಷ್ಣನ ಕೇಳ್ತಾನಾಗ ಅಲ್ಲಿ ಬರುತ್ತಲ್ಲಿ ಏನು ಮಾಡಲಿ ಅಂತ ಕೇಳ್ತಾರೆ, ಯೋಚನೆ ಮಾಡೋಗ್ತಾರೆ ಅಷ್ಟೇ. ಜಿಯೋ ಯೋನ ಪ್ರತಿ ಯೋಚನೆ ಮಾಡೋ ಗೊತ್ತಾಗುತ್ತೆ. ಅದೇನು ಎಲ್ಲರಿಗೂ ಕೊಟ್ಟ ಸಂದೇಶ ಅದೇನೆ, ಡೈರೆಕ್ಟ್ ಮಾತಾಡೋದಿಲ್ಲ. ಏನು ಮಾಡ್ತೇನೆ, ಬುದ್ಧಿಯಿಂದ ಪ್ರೇರೇಪಣೆ ಮಾಡ್ತೇನೆ ಅಂತ ಒಳಗಿಂದ. ಅರ್ಜುನ ಯೋಚನೆ ಮಾಡ್ತಾ, ಓ ಇದು ಅಭೇದ್ಯವಾದ ಕವಚ, ನನ್ನ ಅಸ್ತ್ರಗಳಿಗೆ ಹೋಗೋದ್ರೆ ಅಭೇದ್ಯ ಕವಚ, ಇದಕ್ಕೇನು ಮಾಡಬೇಕು ಅಂದರೆ ರೆಮಿಡಿ ಹುಡುಕ್ಬೇಕೀಗ. ಇತ್ತಾದ್ನಲ್ಲಿ ರೆಮಿಡಿನ ಅದನ್ನ ತೊಗೊಂಡು ಕವಚ ಭೇದನ ಮಾಡಲಿಕ್ಕೆ ಅಂತ ತೊಗೊಂಡು ಆ ಬಾಣನ ಗೊತ್ತಾಯ್ತಾ. ಇನ್ನೊಂದು ಬಾಣ ತೊಗೊಂಡು ಈ ಕವಚ ಏನು ಹಾಕಿದ್ದಾರೆ ಅದು ತುಂಡಾಗಬೇಕು ಅಂಥ ಮಂತ್ರಿಸಿಬಿಟ್ಟು ಹೊಡಿಲಕ್ಕೆ ಹೊರಟ. ಚಕ್ರಸ್ತೋ ವಾಸವಿಃ ದಿವ್ಯಮಸ್ತ್ರಂ ತದ್ವರ್ಮಭೇದಾಯ ಸಮಾದದೆ ಋಷಾ. ಇನ್ನೇನು ಇಟ್ಟಿದ್ದಾನೆ ಬಾಣನ ಮಂತ್ರಿಸಿಬಿಟ್ಟು ಹೊಡಿಬೇಕು. ಅಷ್ಟೊತ್ತಿಗೆ ಅವರು ಅಶ್ವತ್ಥಾಮಾಚಾರ ನೋಡಿದರು, ಅರ್ಥ ಮಾಡಿಕೊಂಡ್ರು ಅವರು. ಓಹೋ ಕವಚ ಭೇದಿಸಕ್ಕೆ ಹೊಟ್ಟಿದ್ದಾನೆ ಅಂತ ಗೊತ್ತಾಯಿತು. ಅವನು ಸೇವೆ ಮಾಡೋದು ದುರ್ಯೋಧನ. ಕವಚ ಭೇದ ಅವ್ನಿಗೆ ಪೆಟ್ಟು ಬಿಡುತ್ತೆ. ಆಮೇಲೆ ತಕ್ಷಣ ಏನು ಮಾಡ್ತಾನೆ, ಸಂಧೀಯಮಾನಂತು ಗುರೋ ಸುತಸ್ತತ್ ಚಿಚ್ಛೇದ ಪಾರ್ಥೋಥ ಸುಯೋಧನಾಶ್ವಾನ್ ಹತ್ವಾ ತಲೆ ವಿದ್ಯತ್ ಅಥೈನ ಮುಗ್ರೈಃ ದ್ರೋಣಿಶರೈಃ ಪಾರ್ಥಮವಾರಯದ್ಯುಧಿ. ಸಂಧೀಯಮಾನಂ ಇನ್ನೂ ಬಿಟ್ಟಿಲ್ಲ, ಇಟ್ಕೋತಾ ಇದ್ದಾನೆ ಅಷ್ಟೇ. ನೋಡಿದ್ಬಿಟ್ಟು ಏನು ಮಾಡಿದ್ರು ಅವರು, ಚಿಚ್ಛೇದ ಅಲ್ಲಿಂದ ಬಾಣ ಹೊಡೆದ್ರು. ಎಷ್ಟು ಅಲರ್ಟ್ ಆಗಿರ್ತಾರೆ ನೋಡಬೇಕು ಅವರು. ಅರ್ಜುನ ಬಾಣ ಇಲ್ಲ ತುಂಡಾಗೋಯ್ತು, ಮುಂದೆ ಹೋಗಲೇ ಇಲ್ಲ ಬಾಣ. ಆ ರೀತಿ ಸೇವೆ ಮಾಡಿದರು. ಅವಾಗೇನಾಯಿತು, ಸುಯೋಧನ ಅಶ್ವಾನ್ ಹತ್ವಾ. ಅರ್ಜುನಿಗೆ ಇನ್ನೇನು ಬಂದೆ ಇವೆಲ್ಲ ಕೆಲವು ಅಸ್ತ್ರಗಳು ಹೇಗೆ ಅಂತ ಕೇಳಿದರೆ ರಿಪೀಟ್ ಮಾಡ್ಲಿಕ್ಕೆ ಬರೋಲ್ಲ ಅವನು. ಹೊರದ್ಮೇಲೆ ಮುಗಿತಾ ಕೆಲವೊಂದು ರಿಪೀಟ್ ಮಾಡೋದು, ಕೆಲವೊಂದು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಿದ, ಬೇರೆ ತಗೊಂಡ. ಸುಯೋಧನಾಶ್ವಾನ್ ಹತ್ವ, ಹೊಸ ಉಪಾಯ ಮಾಡ್ದ. ದುರ್ಯೋಧನನ ಕುದುರೆಗಳಿಗೆ ಹೊಡೆದ ಜೋರಾಗಿ, ನೋವಾಯಿತು, ಓಡೋದು. ಅರ್ಜುನ ತಾತ ಓಡೋಯ್ತು ಆ ಕಡೆ. ಅವನು ಹೊಡೆದ್ರೆ ಅವನು ಓಡಬೇಕಾಗಿತ್ತು. ಕುದುರೆ ಓಡಿದ್ರಿಂದ ಏನಾಯ್ತು, ಈಗ ಅವನ ರಥ ಹೋಯ್ತು, ದೂರ ಹೋಗ್ತಾ ಎಸ್ಕೇಪ್ ಆದ. ಆಗ ಒಂದು ಉಪಾಯ ಮಾಡಿದ, ಅಲ್ಲೂ ಕೂಡ ಮಾಡಬೇಕಾದ್ರೆ. ಹತ್ವಾ ತಲೈಃ ಅವಿದ್ಯತ್ ಅಥೈನಂ ಉಗ್ರೈಃ ತಲೆ ಅವಿದ್ಯತ್ ಏನಂ ಉಗ್ರೈಃ ದ್ರೌಣಿಃ ಶರೈಃ ಪಾರ್ಥಮವಾರಯದ್ಯುಧಿ. ಆ ಕವಚ ಎಲ್ಲಿ ಹಾಕಿಲ್ಲ ನೋಡ್ದ. ಕುದುರೆಗಳಿಗೆ ಹೊಡೆದ, ಓಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ವಾಪಸ್ ಬರ್ತಿದ್ದವನು ಮಾಡಿಕೊಂಡು.
ಯೋಚನೆ ಮಾಡಿದ, ಎಲ್ಲಿಗೆ ಹಾಕಿರೋದು ಕವಚ? ಮೈಗೆಲ್ಲ ಹಾಕಿದ್ದಾರೆ, ಅಂಗೈಗಳಿಗೆ ಹಾಕಿಲ್ಲ. ಅಂಗೈಗಳಿಗೆ ಹೊಡಿತಾನೆ, ನೋವಾಯಿತು, ಹೊಡೆದ ಕಡೆ. ಅವನು ಕುದುರೆಗಳಿಗೆ ಕಂಟ್ರೋಲ್ ಮಾಡೋದೇ ಇಲ್ಲ ಅವನೀಗ. ಕೈ ನೋವಾಗಿದೆ, ಹೊಡೆದ. ಅದು ಎಷ್ಟು ಮಟ್ಟಿಗೆ ಉಪಾಯ ಮಾಡ್ತಿರ್ಬೇಕು ಯುದ್ಧದಲ್ಲಿ, ಎಷ್ಟು ಅಲರ್ಟ್ ಆಗಿರಬೇಕು, ಎಷ್ಟು ನಾಲೆಡ್ಜ್ ಇರಬೇಕು, ಅದು ಹೇಗೆ ಉಪಯೋಗಿಸ್ಬೇಕು ಆ ಟೈಮಿಗೆ. ಹತ್ವಾ ತಲೆ ಅವಿದ್ಯತೆ, ಇದೆಲ್ಲ ವಾಕ್ಯಾರ್ಥ ಅಲ್ಲೂ ಹಾಗೇನೆ. ವಾದ ನಡೆದಾಗಲೂ ಕೂಡ ಭಾಳ ಬುದ್ಧಿವಂತಿಕೆಯಿಂದ ಅವನ ಮಾತಿ ಪ್ರತಿ ಮಾತನ್ನು ಕೊಟ್ಟು ಸೋಲಿಸ್ತಾ ಇರಬೇಕು. ಅವ್ರು ಸ್ವಲ್ಪ ಅವಕಾಶ ಕೊಟ್ಟರು ಡೇಂಜರ್ ಆಗುತ್ತೆ. ತಲೆ ಅವಿದ್ಯತೆ ಅಥ ಏನಂ ಉಗ್ರೈ ದ್ರೌಣೈ ಶರೈ ಪಾರ್ಥಮವಾರಯದ್ಯುಧಿ. ಆಗ ಆ ಕಡೆ ಹೊಡೆದ. ಅಶ್ವತ್ಥಾಮಾಚಾರ ಅಡ್ಡ ಬಂದು ಅವ್ರ ಯುದ್ಧ ಶುರು ಮಾಡಿದರು ಅರ್ಜುನನ ಜೊತೆಗೆ. ಸದ್ರೌಢೀಕರಣ ಪ್ರಮುಖೈರ್ಧನಂಜಯೋ ಯುಯೋಧತೆ ಚ ತಮವಾರ ವಿಜಯನಮವಾರಯಚ್ಛರೈ ಬಭೂವ ಯುದ್ಧಂ ತದತುಲ್ಯಮದ್ಭುತಂ ಜಯದ್ರಥಾರ್ಥೇ ಅದ್ಭುತ ವೀರ್ಯಕರ್ಮಣಾಂ. ಸಹ ದ್ರೌಣೀಕರಣ ಪ್ರಮುಖೈ ಧನಂಜಯ ಯುಯೋಧ ತೇ ಚ ಏನಂ ಅವಾರಯನ್ ಶರೈ ಬಭೂವ ಯುದ್ಧಂ ತತ್ ಅತುಲ್ಯಂ ಅದ್ಭುತಂ ಜಯದ್ರಥಾರ್ಥೇ ಅದ್ಭುತ ವೀರ್ಯಕರ್ಮಣಾಂ. ಅರ್ಜುನ ದ್ರೌಣೀಕರಣ ಪ್ರಮುಖರ ಜೊತೆಗೆ ಧನಂಜಯ ಒಬ್ಬನೇ ಯುದ್ಧ ಮಾಡಿದ. ಅವರೆಲ್ಲ ತಮ್ಮ ಬಾಣಗಳಿಂದ ತಡೆದರು. ಎಲ್ಲರ ಉದ್ದೇಶ ಏನು? ಜಯದ್ರಥ ಹತ್ರ ಹೋಗಬೇಕು ಅಂತೀತ, ಅಲ್ಲಿ ಹೋಗಬಾರ್ದು ಅಂತ ಅವರು. ಹಿಂದೇನಾಗಿತ್ತು, ಹಿಂದಿನ ದಿವಸ ಶಿಖಂಡಿ ಬರಬಾರ್ದು ಅಂತ ಅಲ್ಲಿತ್ತು. ಈಗ ಅರ್ಜುನ ಬರ್ಕೊಡ್ದು ಅಂತ ಮುಂದಿನ ಪ್ರಶ್ನೆ. ಅಲ್ಲಿ ಕೀ ಪಾಯಿಂಟ್ ಅದು, ಇಲ್ಲಿ ಕೀ ಪಾಯಿಂಟ್ ಇದು. ಬಭೂವ ಯುದ್ಧಂ ತದತುಲ್ಯಮದ್ಭುತಂ ಜಯದ್ರಥಾರ್ಥೇ ಅದ್ಭುತ ವೀರ್ಯಕರ್ಮಣ. ಅದ್ಭುತವಾದ ಜಯದ್ರಥನೇ ಈಗ ಪಣ ಇದ್ದಾಗ ಲೆಕ್ಕ. ಅದು ಮಾಡ್ಕೊಂಡು ಯುದ್ಧ ಮಾಡ್ತಿದ್ದಾರೆ. ವೀರ್ಯಕರ್ಮಣ. ಪಾರ್ಥೇ ಪ್ರವಿಷ್ಟೇ ಕುರು ಸೈನ್ಯ ಮಧ್ಯಂ ದ್ರೋಣೋ ವಿಶತ್ ಪಾಂಡವ ಸೈನ್ಯಮಾಶು ಸತದ್ರಥಾನೀಕ ಮುದಾರ ವೇಗೈ ಶರೈರ್ವಿಧೂಯ ನಿಹನಚ್ಚ ವೀರಾನ್. ಪಾರ್ಥೇ ಪ್ರವಿಷ್ಟೇ ಕುರು ಸೈನ್ಯ ಮಧ್ಯಂ ದ್ರೋಣ ಅವಿಶತ್ ಪಾಂಡವ ಸೈನ್ಯಂ ಆಶು ಸಹ ತದ್ರಥಾನೀಕಂ ಉದಾರ ವೇಗೈ ಶರೈ ವಿಧೂಯ ನಿಹನತ್ ಚ ವೀರಾನ್. ಪಾರ್ಥೆ ಕುರು ಸೈನ್ಯ ಮಧ್ಯಂ ಪ್ರವಿಷ್ಟೆ. ಯಾವಾಗ ಅರ್ಜುನ ವ್ಯೂಹದಿಂದ ಒಳಗೆ ಹೋಗಿಬಿಟ್ಟು ವ್ಯೂಹದೊಳಗೆ ದ್ರೋಣಾಚಾರ್ಯ ನೋಡಿದರು. ಸ್ವಲ್ಪ ಟೈಮ್ ಸಿಕ್ತು ಅವರಿಗೆ. ಇನ್ನೇನು ಅರ್ಜುನ ಹೋಗಬಾರ್ದಾಗಿತ್ತು, ಹೋಗಿ ಆಯಿತು. ಹಿಂದಿನ ದಿವಸ ಯಾರು ಹೋಗಬಾರ್ದಾಗಿತ್ತು? ಅಭಿಮನ್ಯು. ಇಲ್ಲಿ ಅರ್ಜುನ. ಉಳಿದವ್ರಿಗೆ ಒಳಗೆ ಬರೋದಿಲ್ಲ ವ್ಯೂಹದೊಳಗೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಏನಾಯ್ತು, ಈಗ ಅರ್ಜುನ ಹೋಗಿದ್ದಾರೆ, ಅಲ್ಲೇ ಯುದ್ಧ ಮಾಡ್ತಾ ಇವರು ಸೈನ್ಯ ಹೊಡಿತಾ ಇದ್ದಾರೆ. ಸುಮ್ಮನೆ ನಿಂತಿಲ್ಲ. ಯಾವ ಬಿದ್ದ ಓಡಿದ, ಅವನು ಬಿದ್ದೋಗಿಲ್ಲ. ಆ ಭೀಮ ಹೊಡೆದ್ರೆ ಯಾರು ಬಿಡೋದಿಲ್ಲ, ಆಗಲ್ಲ. ಬರೀ ಇದಾಯ್ತು ಅಷ್ಟೇ ಹೊರತು ಇದಾಗಲಿಲ್ಲ. ಮಂತ್ರ ಅಸ್ತ್ರಕ್ಕೆ ಸೋತಿದ್ದೆ ಹೊರತು ಇದಕ್ಕಲ್ಲ. ಸದ್ರಥಾನೀಕ ಮುದಾರ ವೇಗೈ ಶರೈರ್ವಿಧೂಯ ನಿಹನಚ್ಚ ವೀರಾನ್. ಹೋಗಿಬಿಟ್ಟು ಅನೇಕ ದೊಡ್ಡ ಪಾಂಡವೀರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾರೆ ಅವರು. ಯಾರು? ದ್ರೋಣಾಚಾರ್ಯರು. ಸವೀರವರ್ಯ ಸ್ಥವಿರೋಪಿ ಯೂನಾಂ ಯುವೇವ ಮಧ್ಯೆ ಪ್ರಚಚಾರಧನ್ವಿನಾಂ ಪ್ರಪಾತಯನ್ ವೀರಶಿರಾಂಸಿ ಬಾಣೈ ಯುಧಿಷ್ಠಿರಂ ಚ ಸತದುಗ್ರವೀರ್ಯ. ಸಹ ವೀರವರ್ಯ ಸ್ಥವಿರ ಅಪಿ ಯೂನಾಂ ಯುವಾ ಇವ ಮಧ್ಯೆ ಪ್ರಚಚಾರ ಧನ್ವಿನಾಂ ಪ್ರಪಾತಯನ್ ವೀರಶಿರಾಂಸಿ ಬಾಣೈ ಯುಧಿಷ್ಠಿರಂ ಚ ಆಸತತ್ ಉಗ್ರವೀರ್ಯ. ಸಹ ವೀರವರ್ಯ ಸ್ಥವಿರ ಅಪಿ. ವರ್ಯ ಅಂದರೆ ಶ್ರೇಷ್ಠ, ವೀರಶ್ರೇಷ್ಠರಾದ ದ್ರೋಣಾಚಾರ್ಯರು ಸ್ಥವಿರ ಅಪಿ, ವೃದ್ಧರು. ಅವ್ರಿಗೆ ಎಷ್ಟು ವಯಸ್ಸೀಗ? ಎಷ್ಟು ವಯಸ್ಸು ಅವರಿಗೆ? 800. ಯಾತಕ್ಕೆ? ಅವರೆಲ್ಲ ಕಂಟೆಂಪರರಿ ಸಾದ್ರಿಂದ ಅವ್ರ ವಯಸ್ಸು ಅಷ್ಟಾಗಿತ್ತು. ವಯಸ್ಸಾದವ್ರು ತುಂಬ ಜನ ಇಲ್ಲದ್ರೊಳಗೆ, ಇಂಥವ್ರು ಸ್ವಲ್ಪ ಜನ ಅಷ್ಟೇ. ಉಳಿದವರೆಲ್ಲ ಹೆಂಗೆ ಅವರೆಲ್ಲ ಯುದ್ಧಕ್ಕೆಲ್ಲ ರಿಟೈರ್ ಮಾಡಿ ಕಳಿಸಿಬಿಡ್ತಾರೆ. ಯುದ್ಧಕ್ಕೆಲ್ಲ 35 ತಾನು ಇಟ್ಕೊಳ್ಳೋದಿಲ್ಲ, ಗೊತ್ತಾಯ್ತಾ? ಸರ್ವೀಸ್ ಅಲ್ಲಿ ಮುಗಿದಾಗ ಲೆಕ್ಕ ಆಡೋದು ಅಷ್ಟೇ. ಭೀಷ್ಮ, ದ್ರೋಣ, ವಿರಾಟ, ದೃಪದ ಇವೆಲ್ಲ ಸೇಮ್ ಏಜ್, ಗೊತ್ತಾಯ್ತಾ? ಅಷ್ಟು ಬಿಟ್ಟರೆ ಉಳಿದವರು ಸೈನಿಕರೆಲ್ಲ ಯಾರೂ ಹೆಂಗಿಲ್ಲ, ಅದ್ರ ಎಲ್ಲ ಓಲ್ಡ್ ಇಲ್ಲ, ಪ್ರತಿಯೊಬ್ಬರು ಹೆಂಗೆ. ಇದರಲ್ಲೂ ತುಂಬ ಜನ ಹೆಂಗಿದ್ದಾರೆ. ಕೆಲವರು ಬಾಲ್ಯಕಾರ ಇನ್ನೂ ಸೀನಿಯರು. ದ್ರೋಣರಿಗೆ ದೊಡ್ಡಪ್ಪ ಅವರು, ಯಾರಿಗೆ? ಭೀಷ್ಮರಿಗೆ ಅಷ್ಟು ಸೀನಿಯರ್ ಅವರೆಲ್ಲ. ಬಟ್ ಅವ್ರಿಗೆ ವಯಸ್ಸು ಕೌಂಟ್ ಆಗೋದಿಲ್ಲ ಅವರಿಗೆಲ್ಲ. ಏನೋ ಅವರಿಗಿಲ್ಲ ಉಳಿದವ್ರಿಗೆಲ್ಲ ಇರ್ತದೆ, ಅವರಿಗಿಲ್ಲ. ಪ್ರಪಾತಯನ್ ವೀರ ಶಿರಾಂಸಿ ಬಾಣೈ ಯುಧಿಷ್ಠಿರಂ ಚ ಸತದುಗ್ರ ವೀರ್ಯ. ಯುದ್ಧ ಮಾಡ್ತಾ ಧರ್ಮರಾಜ ಹಿಡಿತಾ ಮಾತು ಕೊಟ್ಟಿದ್ರಲ್ಲ, ಹಿಡಿಲಿಕ್ಕೆ ಟ್ರೈ ಮಾಡಿದ್ದಾರೆ ಧರ್ಮರಾಜನನ್ನು. ನೃಪಗ್ರಹೇಚ್ಛುಂ ತಮವೇಕ್ಷ ಸಾತ್ಯಜಿತ್ ನ್ಯವಾರಯ ದ್ರೌಪದಿ ರಾಶು ವೀರ್ಯವಾನ್
ನಿವಾರಿತಸ್ತೇನ ಶಿರಶ್ಶರೇಣ ಚಕರ್ತ ಪಂಚಾಲಸುತಸ್ಯ ವಿಪ್ರಹ ನೃಪಗ್ರಹೇಚ್ಛುಂ ತಮ್ ಅವೇಕ್ಷ್ಯ ಸತ್ಯಜಿತ್ ನ್ಯವಾರಯತ್ ದ್ರೌಪದಿ ಆಶು ವೀರ್ಯವಾನ್ ನಿವಾರಿತಃ ತೇನ ಶಿರಃ ಶರೇಣ ಚಕರ್ತ ಪಂಚಾಲಸುತಸ್ಯ ವಿಪ್ರಹ ತಮ್ಮ ನೃಪಗ್ರಹೇಚ್ಛುಂ ತಮ್ಮ ಅವೇಕ್ಷ್ಯ ಧರ್ಮರಾಜರನ್ನು ಸೆರೆಯಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಸತ್ಯಜಿತ್ ಅವನ್ಯಾರವನು ದ್ರೌಪದಿ ದೃಪದನ ಮಗ ಅದಕ್ಕೆ ದ್ರೌಪದಿ ಅಂತ ಹೇಳಿದ್ದು ಅವರೆಲ್ಲ ದೃಪದನ ಮಕ್ಕಳೆಲ್ಲ ದ್ರೌಪದಿ ಹೆಣ್ಮಕ್ಳಾದರೆ ದ್ರೌಪದಿ ಗಂಡ್ಮಕ್ಕಳು ದ್ರೌಪದಿ ಅಷ್ಟೇ. ಸತ್ಯಜಿತ್ ನಿವಾರಯತ್ ದ್ರೌಪದಿ ರಾಶುವೀರ್ಯವಾನ್ ಅಡ್ಡ ಬಂದ ತಪ್ಪಿಸ್ಬೇಕು ಅಂಥೇಳಿ. ನಿವಾರಿತಸ್ತೇನ ಶಿರಶ್ಶರೇಣ ಚಕರ್ತ ಪಂಚಾಲಸುತಸ್ಯ ವಿಪ್ರಹ ಫಸ್ಟ್ ಅವ್ರು ಏನು ಮಾಡಿ ಅಡ್ಡ ಬಂದಿ ಅಂಥೇಳಿ ಅವನ ತಲೆ ಕತ್ತರಿಸಿ ಹಾಕಿದ್ರು. ಎಷ್ಟು ಜನ ಸಾಯ್ತಾರೆ ಯುದ್ಧದೊಳಗೆ. ನಿಹತ್ಯತಂ ವೀರತಮೋ ಕಣೋತ್ಕಟಂ ಯುಧಿಷ್ಠಿರಂ ಬಾಣಗಣೈ ಸಮರ್ದಯತ್ ಸಶಕ್ತಿತಸ್ತೇನ ವಿಧಾಯ ಸಂಗರಂ ನಿರಾಯುಧೋ ವ್ಯಶ್ವರಥ ಕೃತಕ್ಷಣಾತ್. ನಿಹತ್ಯತಂ ವೀರತಮಃ ರಣೋತ್ಕಟಂ ವೀರತರ ವೀರತಮ ಯಾರೋ ದ್ರೋಣರು, ಭಾರಿ ವೀರರಾದ ದ್ರೋಣರು. ರಣೋತ್ಕಟಂ ಯುಧಿಷ್ಠಿರಂ ಯುದ್ಧಕ್ಕೆ ಬಂದ ಧರ್ಮರಾಜನನ್ನು ಬಾಣಗಣೈ ಸಮರ್ದಯ ಬಾಣಗಳನ್ನು ಹೊಡೆದುಬಿಟ್ಟು ನೋಯಿಸಿದರು. ಎಲ್ಲ ಒಂದೇ ಸಮರ್ದಯತ್ ಅಷ್ಟೆ. ಸಶಕ್ತಿತಸ್ತೇನ ವಿಧಾಯ ಸಂಗರಂ ಧರ್ಮರಾಜ ಚೆನ್ನಾಗಿ ಯುದ್ಧ ಮಾಡಿದ, ಶಕ್ತಿ ಇದ್ದಷ್ಟು ಕೂಡ. ಆದರೆ ನಿರಾಯುಧ ವ್ಯಶ್ವರಥ ಕೃತಃ ಕ್ಷಣಾತ್ ಅವನ ಆಯುಧನೂ ಹೊಡೆದಾಕಿದ್ರು ದ್ರೋಣರು, ಅಶ್ವಗಳನ್ನು ಹೊಡೆದಾಕಿದ್ರು, ರಥನೂ ಹೊಡೆದಾಕಿದ್ರು. ಧರ್ಮರಾಜರು ಭಾರಿ ಸಮಸ್ಯೆ ಶುರುವಾಯಿತು. ಮುಂದಿನ ಟಾರ್ಗೆಟ್ ಏನವ್ರದ್ದು ಈಗ ಹಿಡ್ಕೊಂಡು ಹೋಗ್ಬೇಕಾತನ್ನ ಅಂಥೇಳಿ. ಅಷ್ಟೊತ್ತಿಗೆ ಏನಾಯಿತು, ಸಹ ಊರ್ಧ್ವಬಾಹು ಭುವಿ ಸಂಸ್ಥಿತೋಪಿ ಗೃಹೀತು ಮಾಜೌ ಗುರುಣಾಭಿಪನ್ನಃ ಮಾದ್ರೀಸುತಸ್ಯ ಅವರಜಸ್ಯ ಯಾನಂ ಆರುಹ್ಯ ವೇಗಾತ್ ಅಪಜಗ್ವಿಮಾಂಸ್ತತಃ. ಸಹ ಊರ್ಧ್ವಬಾಹು ರಥ ಇಲ್ಲ ನಿಂತ್ಕೊಂಡ್ಬಿಟ್ಟು ಕೈ ಎತ್ಬಿಟ್ಟಿದ್ದಾರೆ, ಹ್ಯಾಂಡ್ಸ್ ಅಪ್ ಅಂತಾರಲ್ಲ ಹಾಗೆ ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಯಾರು ಕಾಪಾಡಿ ಅಂತ ಅರ್ಥ. ಈಗ ಆಗೇನಾಯಿತು, ಗೃಹೀತು ಮಾಜೌ ಗುರುಣಾಭಿಪನ್ನಃ ಮಾದ್ರೀಸುತಸ್ಯ ಅವರೇನು ಲೆಕ್ಕದ ಬರ್ತಾ ಇದ್ದಾರೆ, ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಾದ್ರೀಸುತಸ್ಯ ಅವರ ಸಹದೇವ ಬಂದ ತಕ್ಷಣವೇ, ಹಿಂದೆ ಇರ್ತಿದ್ದ ಬಂದ, ರಥದಲ್ಲಿ ನೆಲೆಸ್ತ. ಯಾನಂ ಆರುಹ್ಯ ವೇಗಾತ್ ಅಪಜಗ್ವಿಮಾಂತತಃ ತಕ್ಷಣ ರಥ ಹತ್ತಿಬಿಟ್ಟು ಓಡೋಗ್ಬಿಟ್ರಲ್ಲಿದ್ದ. ದ್ರೋಣರ ಕೈ ಸಿಗಲಿಲ್ಲ. ಯಾರ ಅವಾಗ ಕರ್ಕೊಂಡು ಹೋಗ್ಬೋದು, ಬಟ್ ಯಾವ ಇದ್ದಾರೆ ಸೋತೆ ಅಂತಾರೆ. ಅಷ್ಟೊತ್ತಿ ರೊಟೇಷನ್ ಸಿಕ್ತೋ ಹೊರಟುಬಿಟ್ಟ. ಇವ್ರು ಹಿಡ್ಕೊಳಕ್ಕೆ ಹೋದರು. ಅಷ್ಟೊತ್ತಿದ್ದ ಸಹದೇವ ರಥ ತಂದ, ಕೂತ್ಕೊಂಡು ಓಡೋಗ್ಬಿಟ್ರು. ದ್ರೋಣಂ ಹತತತ್ ಶೈಶುಪಾಲಿ ಸ ಪುತ್ರೋ ಜರಾಸಂಧಿ ಕಾಶಿರಾಜಸ್ಸ ಶೈಬ್ಯ ಸಮಾಸದನ್ ಕೇಕಯಶ್ಚೈವ ಪಂಚ ಸಮರ್ದಯನ್ ಬಾಣಗಣೈಶ್ಚ ಸರ್ವಶಃ. ಆಗ ದ್ರೋಣಾಚಾರ್ಯರ ಮೇಲೆ ದ್ರೋಣಂ ತತಃ ಶೈಶುಪಾಲಿ ಸಪುತ್ರ ಜರಾಸಂಧಿ ಕಾಶಿರಾಜ ಸಶೈಬ್ಯ ಸಮಾಸದನ್ ಕೇಕಯಾ ಚ ಏವ ಯಂಚ ಮಂದೆ ಪಂಚ ಸಮರ್ದಯನ್ ಬಾಣಗಣೈ ಚ ಸರ್ವಶಃ. ದ್ರೋಣರ ಮೇಲೆ ಧರ್ಮನ ಪ್ರೊಟೆಕ್ಟ್ ಮಾಡಬೇಕಲ್ಲ, ಅದಕ್ಕಾಗಿ ಶೈಶುಪಾಲಿ ಸಪುತ್ರ ಶಿಶುಪಾಲನ ಮಗ ಯಾರೋ ದೃಷ್ಟಕೇತು, ಮತ್ತು ಅವನ ಮಗ ಸಪುತ್ರ ಜರಾಸಂಧಿ. ಜರಾಸಂಧಿ ಅಂದರೆ ಯಾರೋ ಸಹದೇವ, ಜರಾಸಂಧನ ಮಗ ಶೈಶುಪಾಲಿ ಜರಾಸಂಧಿ. ಕಾಶಿರಾಜ ಕಾಶಿರಾಜ ಯಾರಾತ, ಭೀಮಸೇನದೇವರ ಮಾವ. ಕಾಶಿರಾಜಶ್ಚ ವೀರ್ಯವಾನ್ ಆತ ಕಾಳಿದೇವಿಯ ತಂದೆ. ಸಶೈಭ್ಯ ಶೈಬ್ಯ ಅಂತ ಒಬ್ಬ ರಾಜ. ಶೈಬ್ಯಶ್ಚ ನರಪುಂಗವ ಬಂದಿತ್ತು ಗೀತೆಯೊಳಗೆ. ಸಮಾಸದನ್ ಕೇಕಯಾಶ್ಚೈವ ಕೇಕಯರು 5 ಜನ. ಸಮರ್ದಯನ್ ಬಾಣಗಣಶ್ಚ ಸರ್ವಶಃ ಬಾಣಗಳನ್ನು ಬಿಟ್ಟವರೆಲ್ಲ ಕೂಡ ತಡೆದರು. ಆಗ ನೋಡಿ ದ್ರೋಣರ ಯುದ್ಧ ಹೇಗಿದೆ ನೋಡಿ. ಈಗ ಸತಾನ್ ಕ್ರಮೇಣ ಇವ ನಿಕೃತ್ತ ಕಂಧರಾನ್ ಶರೋತ್ತಮೈರತ್ರ ವಿಧಾಯ ವಿಪ್ರಹ ಅವರೆಲ್ಲರನ್ನು ಕೂಡ ತಲೆ ಕತ್ತಿಸಿ ಹಾಕಿಬಿಡ್ತಾರೆ ದ್ರೋಣಾಚಾರ್ಯ. ದೃಷ್ಟಕೇತು ಏನೇನು ಬನ್ನಿ ಚೇಕಿತಾನ ಇಲ್ಲ ಗುಂಪಿನೊಳಗೆ, ಅಷ್ಟು ಜನ ಹೊಡೆದಾಕ್ಬಿಟ್ರು. ಮಹಾಮಂತ್ರಜ್ಞರು ಸೀನಿಯರು ಸ್ವರೂಪದಲ್ಲಿ ಬೃಹಸ್ಪತಿಗಳು, ಎಲ್ಲ ದೃಷ್ಟಿಯಿಂದಲೂ ಭಾರಿ ಗ್ರೇಟ್ ಅವರಿಗಿಂತ. ಆದ್ದರಿಂದ ಎಫರ್ಟ್ಲೆಸ್ಸಾಗಿ ಹೊಡೆದಾಕಿದ್ರು. ಸತಾನ್ ಕ್ರಮೇಣ ಇವರೆಲ್ಲ ಯಾವ ಸತ್ರು ನೆನ್ಪಿಟ್ಕೊಂಡಿರಬೇಕು. ಗೀತಾ ಭಾಗ ಓದ್ತಿರ್ಬೇಕಾದ್ರೆ ದೃಷ್ಟಕೇತು ಚೇಕಿತಾನ ಶೈಬ್ಯಶ್ಚ ದರ್ಭ ಓದ್ತಿರ್ಬೇಕಾದ್ರೆ ಕಾಶಿರಾಜಶ್ಚ ವೀರ್ಯವಾನ್ ಇದಕ್ಕೆ ಲಿಂಕ್ ಇರಬೇಕೀಗ. ಇಲ್ಲಿವರೆಗೂ ಯುದ್ಧ ಮಾಡಿದ್ದಾರೆ ಅವರು. ಈಗ ಅಲ್ಲಿ ಎಷ್ಟೇ ದಿವಸ ಯುದ್ಧ ನಡೀತಿರೋದೀಗ ಎಷ್ಟು
14ನೇ ದಿವಸದ ಯುದ್ಧ ನಡೀತಾ ಇದೆ. 14 ದಿವಸ ಯುದ್ಧ, ಅಷ್ಟು ದಿವಸ ಯುದ್ಧ ಮಾಡಿದ್ದಾರೆ, ಅದು ಕಡಿಮೆ ಏನಲ್ಲ ಪಾಪ. ಹಾಂ, ಮತ್ತು ಇದರಲ್ಲಿ ಭಾಳ ಜನ ಹೋಗಿದ್ದು 14 ದಿವಸದೊಳಗೇನೆ. ಸತಾನ್ ಕ್ರಮೇಣ ಇವ ಮಹಾವೀರರುಗಳು ನಿಕೃತ್ತ ಕಂಧರಾನ್, ಕತ್ತರಿಸಲ್ಪಟ್ಟ ಕಂಧರ ಅಂದರೆ ಕತ್ತು ಕತ್ತರಿಸಿಕೊಂಡರು. ಶರೋತ್ತಮೈರತ್ರ ವಿಧಾಯ ವಿಪ್ರಹ ನಿನಾಯ ಲೋಕಂ ಪರಮರ್ಕ ಮಂಡಲಂ ವ್ರಜಂತಿ ನಿರ್ಭಿದ್ಯ ಯಮೂರ್ಧ್ವರೇತಸಃ. ಈ ಭಾಗವತ ಶ್ಲೋಕ ಇದು. ಜಾಯಿನ್ ಮಾಡಿದ್ದಾರೆ ಆಚಾರ್ಯರು. ಧ್ರುವರಾಜ ಯುದ್ಧಕ್ಕೆ ಹೊರಟ ಕಾಲಕ್ಕೆ ನಾರಾಯಣಾಸ್ತ್ರ ಪ್ರಯೋಗವನ್ನು ಮಾಡಿ ಆತ ಏನು ಕುಬೇರನ ಭೃತ್ಯರು ಬಂದಿದ್ದಲ್ಲ, ಎಲ್ಲರನ್ನ ಕೊಂದಾಗ ಈ ರೀತಿ ಆಯಿತು ಅಂತ ಹೇಳ್ತಾರೆ. ಆಚಾರ ವಾಕ್ಯ ಇಲ್ಲಿ ಸೇರಿಸಿದ್ದಾರೆ. ವಿಧೂಯ ಮಾನೇ ಗುರುಣೋರು ಸೈನ್ಯೇ ಪೃಥಾಸುತಾನಾಂ ಪೃತನಾಃ ಪರೇಶಾಂ ಪ್ರಾಯೋರಣೆ ಮಾರುತ ಸುಗ್ನುನೈವ ಹತಪ್ರವೀರಾ ಮುದಿತಾಃ ಪರಾದ್ರವನ್. ವಿಧೂಯಮಾನೆ ಗುರುಣಾ ಉರು ಸೈನ್ಯೇ ಪೃಥಾಸುತಾನಾಂ ಪೃತನಾಃ ಪರೇಶಾಂ ಪ್ರಾಯಃ ರಣೆ ಮಾರುತಸೂನುನಾ ಏವ ಹತಪ್ರವೀರಾಃ ಮೃತಿತಾಃ ಪರಾದ್ರವನ್. ಏನಾಯ್ತು? ಸತಾನ್ ಕ್ರಮೇಣೈವ ನಿಕೃತ್ತ ಕಂಧರಾನ್, ಅವ್ರನ್ನೆಲ್ಲ ಕ್ರಮವಾಗಿ 1 by 1 ಬಂದಾಗೆಲ್ಲ ಪಟ ಕೊಂದಾಗ ಕತ್ತರಿಸಿ ಕೊಂದರು. ಶರೋತ್ತಮೈಹಿ, ಯಾಕೆ ಕೊಂದರು ಅಂದರೆ ಶರೋತ್ತಮೈಹಿ, ಉತ್ತಮವಾದ ಬಾಣಗಳಿಂದ. ವಿಧಾಯ ಮಾಡಿದ್ದು ಅಂದರೆ ತಲೆ ಕತ್ತರಿಸಲ್ಪಟ್ಟವರನ್ನಾಗಿ ಮಾಡಿ ವಿಪ್ರಹ ದ್ರೋಣರು ನಿನಾಯ ಲೋಕಂ ಪರಮ ಅರ್ಕಮಂಡಲಂ. ಅರ್ಕಮಂಡಲ ಅಂದ್ರೇನು? ಸೂರ್ಯಮಂಡಲ. ಒಳ್ಳೆ ಪಾಯಿಂಟ್ ಅದು. ಎಲ್ಲ ಸೂರ್ಯನೊಳಗಿಂದ ಪ್ರವೇಶ ಮಾಡ್ತಾರೆ. ವೈಕುಂಠಕ್ಕೆ ಹೋಗ್ಬೇಕಾದ್ರೆ ದ್ವಾರ ಯಾವುದು? ಗಾಯತ್ರಿ ಮಂತ್ರ. ಅದಕ್ಕೂ ಉಪಯೋಗ ಆಗುತ್ತಾಗ ಗೊತ್ತಾ? ಗಾಯತ್ರಿ ಮಂತ್ರದಲ್ಲಿ ಸವಿತೃಮಂಡಲ ಮಧ್ಯವರ್ತಿ ಯಾತಕ್ಕೆ ಹೇಳಿದರು ಅಂದರೆ, ಮುಕ್ತಿಗೆ ಹೋಗಬೇಕಾದ್ರೆ ಆ ಸೂರ್ಯಮಂಡಲ ಮಾರ್ಗವಾಗೇ ಹೋಗಬೇಕು. ಗೊತ್ತಾಯ್ತು? ಚಂದ್ರಮಂಡಲ ಸೂರ್ಯಮಂಡಲ ಬಂತಲ್ಲ, ಹಾಗೆ ಅದರಲ್ಲಿ ಹೋಗಬೇಕು. ನಿನಾಯ ಲೋಕಂ ಅವರೆಲ್ಲ ದುರ್ಗತಿಗೆ ಹೋಗಲಿಲ್ಲ, ಸದ್ಗತಿಗೆ ಹೋದರು ಅಂತ ಅರ್ಥ. ಊರ್ಧ್ವರೇತಸಃ. ಊರ್ಧ್ವರೇತಸರು ಅಂದರೆ ಯಾರು? ಬ್ರಹ್ಮಚಾರ್ಯ ವ್ರತದವರು. ಪರಮಾತ್ಮನನ್ನು ಆರಾಧನೆ ಮಾಡಿ ಸಾಧನೆ ಮುಗಿಸಿ ಸೂರ್ಯಮಂಡಲದ ಮೂಲಕ ವೈಕುಂಠಕ್ಕೆ ಹೋಗಬೇಕಲ್ಲ, ಆ ರೀತಿ ಹೋದರು ಅಂತ ಹೇಳಿದರು. ಅಂದರೆ ಯಾರಿಗೂ ದುರ್ಗತಿ ಆಗಲಿಲ್ಲ ಮತ್ತು ಸ್ಪಷ್ಟ. ಅಷ್ಟೇ ಅಲ್ಲ, ಸದ್ಗತಿಯೇ ಆಯಿತು. ಕ್ಲಿಯರ್. ಹೌದು, ನೈಷ್ಠಿಕ ಬ್ರಹ್ಮಚಾರಿ ವಿವಾಹವಾಗೋದಿಲ್ಲ, ಆದರೆ ನಮ್ಮ ಸಾಧನೆ ಅಡ್ಡಿ ಆಗುತ್ತೆ. ಆದ್ದರಿಂದ ಏನಾಗಬೇಕು? ಬ್ರಹ್ಮಚಾರಿಯಾಗೇ ಇರ್ತೇನೆ ಅಂತ ಮಾಡಿ ಅದು ನೈಷ್ಠಿಕ ಬ್ರಹ್ಮಚಾರಿ ಅಂತಂದ್ರೆ. ಅದಕ್ಕೆ ಮದುವೆ ಆಗದೆ ಹೋದರೆ ಉಳಿದ್ರೆ ಬ್ರಹ್ಮಚಾರಿ, ಅದು ಬೇರೆ. ಮದುವೆ ಪ್ರಯತ್ನ ಪಟ್ಟ ಆಗಲಿಲ್ಲ, ನೈಷ್ಠಿಕ ಬ್ರಹ್ಮಚಾರಿ ಅಲ್ಲ, ಅದು ನಿರ್ವಾಹ ಇಲ್ಲ ಆಯ್ತು ಅಷ್ಟೇ. ಅದು ಹೇಳೋದು ಸಾಮಾನ್ಯ ಇಲ್ಲೇ ಇಲ್ಲ ಅದರೊಳಗೆ. ಇಲ್ಲ ತಮ್ಮ ಹೋಗಿರಲ್ಲ, ಮುಕ್ತಿ ಹೋಗಿರೋ, ಅಷ್ಟು ಬೇರೆ ಇಲ್ಲೇ ಇಲ್ಲ. ಮಧ್ಯದವ್ರು ಯುದ್ಧಕ್ಕೆ ಬಂದೇ ಇಲ್ಲ. ಯಾರು ಮಧ್ಯದವ್ರು ಯುದ್ಧಕ್ಕೆ ಬಂದಿಲ್ಲ ಅವರು. ಯಾತಕ್ಕೆ? ಅವ್ರು ಬರೀ ವ್ಯೂವರ್ಸ್ ಅಷ್ಟೇ. ಇಲ್ಲ ತಮ್ಮ ಯೋಗಿರು ಇನ್ನೂ ಹೇಳೋದಾದರೆ ಕುರುಪಾಂಡವರ ಯುದ್ಧ ಅಂದರೆ ಮುಕ್ತಿಯರಿಗೂ ಮುಕ್ತಿ ಯೋಗಿರು ತಮ್ಮ ಯೋಗಿರು ಹೇಳೋದ ಯುದ್ಧ, ಅದು ಬೇರೆಯವರಿಗೆಲ್ಲ. ಸೂರ್ಯ ಹಾಂ ಯಾವ ಉಳಿದವ್ರಿಗೆಲ್ಲ ಅಲ್ಲ, ಸರ್ವದೇವರಿವರು ಬೇರೆಯವರಿಗೆಲ್ಲ ಅಲ್ಲ. ಬೇರೆಯವ್ರಿಗೆ ಓಪನ್ನೇ ಆಗಲ್ಲ, ಇವರಿಗೆ ಮಾತ್ರ. ನೀನು ಪಾಸ್ವರ್ಡ್ ತಪ್ಪಿದ್ರೆ ಹಾಗೆ ಆಗುತ್ತಾ ಹಾಗೆ, ಅದಾಗಿದ್ರೆ ಮಾತ್ರ ಓಪನ್ ಆಗೋದು. ಅದು ಕಾಣಿಸೋದೇ ಇಲ್ಲ, ಓಪನ್ನೂ ಆಗೋದಿಲ್ಲ. ನಿನಾಯ ಲೋಕಂ ಪರಮರ್ಕ ಮಂಡಲ. ಅರ್ಕಮಂಡಲ ಪರಂ ಲೋಕಂ ನಿನಾಯ, ಶ್ರೇಷ್ಠ ಲೋಕ ಕಳಿಸ್ಕೊಟ್ರು. ಅರ್ಕಮಂಡಲಂ ನಿರ್ಭಿದ್ಯ ಯಾವ ಲೋಕಕ್ಕೆ ಊರ್ಧ್ವರೇತಸಃ ವ್ರಜಂತಿ. ಊರ್ಧ್ವರೇತಸರಾದ ಮಹಾಜ್ಞಾನಿಗಳು ಹೋಗಬೇಕು, ಆ ದಾರಿಯಲ್ಲಿ ಹೋದರು. ಹೌದು, ಉಳಿದವರಿಗೆಲ್ಲ ಇಲ್ಲೇ ಇಲ್ಲ, ಹೆಸರೇ ಇಲ್ಲ. ಮುಕ್ತಿಗೆ ಹೋಗೋದು ಗ್ಯಾರಂಟಿ, ಮತ್ತೆ ಬರೋದಿಲ್ಲ ವಾಪಸ್, ಹಾಗೆ ಹೊರಟೋಗ್ಬಿಡ್ತಾರೆ. ಚಂದ್ರಮಂಡಲಕ್ಕೆ ಹೋದ್ರೆ ಬರ್ಬೋದು. ಪ್ರಾಪ್ಯ ಚಂದ್ರಮ ಸಂಯೋಗಿ, ಮತ್ತೆ ಹುಟ್ಟಿ ಬರ್ತಾನೆ ಅವನು. ಹೇಳಿದ ಈ ದಾರಿ ಹೋದ್ರೆ ವಾಪಸ್ ಬರ್ತಾರಲ್ಲ, ಬ್ಲಾಕ್ ಇದೆ ಅಂತಾರಲ್ಲ ಹಾಗೆ. ಇಲ್ಲೋದ್ರೆ ಅಲ್ಲೋದ್ರೆ ಬಂದೇ ಬರ್ತಾರೆ ವಾಪಸ್. ಏನು ಬೇರೆ ದಾರಿನೇ ಇಲ್ಲ ಅದಕ್ಕೆ ಅಂತ ಕಾಯ್ತಾ ಕೂತಿರ್ತಾರೆ. ಎಲ್ಲಿ ಹೋಗ್ತಾರೆ? ಯಾರಿಗೆ? ಇಲ್ಲಿಲ್ಲ, ದೇವತೆಗಳಿಗೆ 2 ಗುಂಪಿದ್ದಾರೆ. ಅದರಲ್ಲೂ ಮುಂದೆ ಮಾರ್ಗ ಶುರುವಾಗುತ್ತೆ. ಮೊದಲು ಒಂದು ಸ್ಟೇಜ್ ಕವರ್ ಮಾಡಿಬಿಡ್ತಾರೆ, ಮುಂದಿದ್ದೆಲ್ಲ ಮಾಮೂಲು ಆ್ಯಸ್ ಯೂಶುವಲ್. ಈ ಒಳಗನೆ ಹೋಗಿಬಿಡ್ತಾರೆ, ಆ ಟಿಕೆಟ್ ನೋಡಿ ಅಲ್ಲಿ ಬೈಫರೇಟ್ ಮಾಡ್ತಾರೆ. ಆಮೇಲೆ ಈ ಗುಂಪು ಆ ಗುಂಪು ಅಂತೇಳಿ ಆ ರೀತಿ. ಬಸ್ ಹತ್ತೋದು ಬೇರೆ, ಕೂಡೋದು ಬೇರೆ. 10 ಹತ್ತನೇ ಇರ್ತಾರೆ, ಅಲ್ಲೆಲ್ಲ ರಿಸರ್ವೇಷನ್ ಅದೇ ಸೀಟ್ ಪ್ರಕಾರ ಕೊಡ್ತಾ ಹೋಗ್ತಾರೆ. ಏನೋ ಮೊದಲು ಬಂದು ಮಾತ್ರಕ್ಕೆ ರಿಸರ್ವೇಷನ್ ಸೀಟಾಗಿ ಕೊಡೋಕ್ಕಾಗಲ್ಲ. ಯಾವ್ದ್ರಾಗೆ ಅಲ್ಲ, ವಾಪಸ್ ಬರ್ತಾರೆ ಅಂತ ಹೇಳಿಬಿಟ್ರು. ಒಳ್ಳೆಯವರಾದರೆ ಮುಕ್ತಿ ಗ್ಯಾರಂಟಿ ಮುಂದೆ, ಈಗಲ್ಲ. ಇವರಿಗಾದ್ರೆ ಈಗಲೇ ಗ್ಯಾರಂಟಿ.
ವಾಪಸ್ ಬರೋದಿಲ್ಲ. ಆಚಾರ್ಯ, ಇದಕ್ಕೂ ಗರುಡ ಮಾರ್ಗೋ ಶೇಷ ಮಾರ್ಗಕ್ಕೆ ಏನು ವ್ಯತ್ಯಾಸ? ಯಾವುದಕ್ಕೆ? ಅದು ಬೇರೆ ಇದು ಬೇರೆ. ಅದು ಮುಂದೆ ಅವ್ರು ಮಾಡಿದ್ರೆ ಜಾಯಿನ್ ಆಗಬೇಕು. ಇದು ಲಾಂಗ್ ಪ್ರೋಸೆಸ್ ಅದು. ಬಟ್ ಹೋಗ್ತಿರ್ತಾರೆ ಕಂಟಿನ್ಯೂಸ್ ಆಗಿ, ಈ ಕಡೆ ವಾಪಸ್ ಬರೋದಿಲ್ಲ. ಅಲಂಬುಸೋ ನಾಮ ತದೈವ ರಾಕ್ಷಸಃ ಸಮಾಸತನ್ಮಾರುತಿ ಮುಗ್ರ ಪೌರುಷಂ ಸಪೀಡಿತಸ್ತೇನ ನಿಧೂಯಮಾನೇ ಗುರುಣೋರು ಸೈನ್ಯೇ ಪೃಥಾಸುತಾನಾಂ ಪೃತನಾಃ ಪರೇಷಾಂ ಪ್ರಾಯಃ ರಣೇ ಮಾರುತಸೂನುನಾ ಏವ ಹತಪ್ರವೀರಾಃ ಮೃದಿತಾಃ ಪರಾದ್ರವನ್. ಹೀಗೆ ಗುರುಗಳಾದ ದ್ರೋಣಾಚಾರ್ಯರಿಂದ ಪೃಥಾಸುತಾನಾಂ ಪೃತನಾಃ ವಿಧೂಯಮಾನೇ, ಅವರ ಸೇನೆಯೆಲ್ಲ ಈ ರೀತಿ ಕೊಲ್ಲಲ್ಪಡ್ತಿರ್ಬೇಕಾದ್ರೆ ಪರೇಷಾಂ ಕೌರವರ ಸೇನೆ ಇತ್ತಲ್ಲ ಅದನ್ನು ಮಾರುತಸೂನುನೈವ, ಮಾರುತಸೂನು ಯಾರು? ಭೀಮಸೇನ ದೇವರು. ರಣೆ ಹತಪ್ರವೀರ ಭುಜಿತಾ ಪರಾದ್ರವನ್. ಎಲ್ಲರೂ ಕೂಡ ಇವರು ಈ ಕಡೆ ಹೊಡಿತಾ ಇದ್ದಾರೆ, ಭೀಮಸೇನ ಆ ಸೈನ್ಯ ಹೊಡಿತಾ ಇದ್ದಾರೆ. ಈ ರೀತಿ ಯುದ್ಧ ನಡೀತಾ ಇದೆ. ಅಲಂಬುಸೋ ನಾಮ ತಥೈವ ರಾಕ್ಷಸಃ ಸಮಾಸತತ್ ಮಾರುತಿ ಮುಗ್ರ ಪೌರುಷಂ ಸಪೀಡಿತಸ್ತೇನ ಶರೈಸುತೆ ಜನೈಃ ಕ್ಷಣಾದೃಶ್ಯತ್ವಂ ಅವಾಪ ಮಾಯಯ. ಆಗ ಅಲಂಬುಸ ರಾಕ್ಷಸ ಬರ್ತಾನೀಗ. ಇನ್ನು ಸತ್ತಿಲ್ಲ ಅವನು. ಮೊದಲೆಲ್ಲಿದ್ದ? ಯಾರ ಜೊತೆ ಯುದ್ಧ ಮಾಡಿದ್ದ? ಮೊದಲು ಘಟೋತ್ಕಚನ ಯುದ್ಧ ಮಾಡಿದ್ದ, ಘಟೋತ್ಕಚ ಸೋಲಿಸಿ ಓಡಿಸಿದ್ದ. ಸಪೀಡಿತಸ್ತೇನ ಶರೈಸುತೆ ಜನೈಃ, 4 ಆನೆ ಮೇಲೆ ಕುತ್ಕೊಂಡು ಬಂದು ಗಜ ಓಡಿಸಿದ್ನಲ್ಲ. ಗಜೋಪರಿಸ್ಥಿತ, ಚತುರ್ಗಜೋಪರಿಸ್ಥಿತ, ಅದು ಭೀಷ್ಮ ಪರ್ವದಲ್ಲದು. ಕ್ಷಣಾದೃಶ್ಯತ್ವಮವಾಪಮಾಯಯ. ಅಲಂಬುಸೋ ನಾಮ ಭೀಮಸೇನನ ಮೇಲೆ ಅಲಂಬುಸ ಯುದ್ಧಕ್ಕೆ ಬಂದ. ಭೀಮಸೇನದವ್ರು ಜೋರಾಗಿ ಹೊಡೆದರು. ಸುತೇಜನೈಃ ಶರೈಃ ತೇನ ಪೀಡಿತ, ತುಂಬ ತೇಜಸ್ವಿಯಾದ ಬಾಣಗಳಿಂದ ಭೀಮನಿಂದ ಪೀಡಿತನಾದ ಅವನು ಬೇರೆ ಧೈರ್ಯ ಕಾಣಲಿಲ್ಲ. ಕ್ಷಣಾದೃಶ್ಯತ್ವಂ ಅವಾಪಮಾಯಯ, ಮಾಯಾಶಕ್ತಿಯಿಂದ ಒಂದು ಕ್ಷಣದಲ್ಲೇ ಮಾಯ ಆಗಿಬಿಟ್ಟ. ಇಂದ್ರಜಿತ್ ಹಾಗೆ ಮಾಡ್ತಿದ್ದಲ್ಲ, ಯಾರಿಗೂ ಕಾಣ್ತಿದ್ದಲ್ಲ ಇವನು ಮಾಯ ಆಗಿಬಿಟ್ಟ, ಕಾಣಬಾರ್ದು ಅಂಥೇಳಿ. ಸೋ ಅದೃಶ್ಯ ರೂಪೋ ಅನುಚರಾನ ಪೀಡಯತೆ ಭೀಮಸ್ಯ ತದ್ವೀಕ್ಷ ಚುಕೋಪ ಮಾರುತಿ ಅಸ್ತ್ರಜ್ಞತಾಮಾತ್ಮನಿ ಕೇಶವಾಜ್ಞಯ ಸಂದರ್ಶಯನ್ನಾಗತ ಧರ್ಮಸಂಕಟ. ಸಹ ಅದೃಶ್ಯರೂಪ ಅನುಚರಾನ್ ಅಪೀಡಯತ್ ಭೀಮಸ್ಯ ತದ್ವೀಕ್ಷ ಚುಕೋಪ ಮಾರುತಿ. ಅವರು ಅದೃಶ್ಯರಾಗಿದ್ದು ಭೀಮಸೇನ ಅನುಚರರನ್ನು, ಅವರ ಸೇನೆಯನ್ನು ಜೋರ ಪೀಡಿಸ್ತಾ ಇದ್ದಾನೆ ಮಾಯೆಯಿಂದ. ಹಾಗೆ ರಾಮನ ಪರಿವಾರವನ್ನು ಇಂದ್ರಜಿತ್ ಪೀಡಿಸಿದ ಹಾಗೆ ಭೀಮನ ಪರಿವಾರವನ್ನು ಅಲಂಬುಸ ಪೀಡಿಸ್ತಾ ಇದ್ದಾನೆ ಅದೃಶ್ಯನಾಗಿ. ಭೀಮನ ಪೀಡಿಸೋಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿಯೇ ಅವ್ರ ಮೇಲೆ ಅಟ್ಯಾಕ್ ಮಾಡಿದ. ಅಸ್ತ್ರಜ್ಞತಾಮಾತ್ಮನಿ ಕೇಶವಾಜ್ಞೆಯ ಸಂದರ್ಶಯನ್ನಾಗತ ಧರ್ಮ ಸಂಕಟ. ಈಗ ಅವ್ರಿಗೆ ಧರ್ಮ ಸಂಕಟ ಅಂದ್ರೇನು? ಹತ್ರ ಯುದ್ಧ ಮಾಡಬಾರ್ದು, ಇಂಥ ಪ್ರಸಂಗದಲ್ಲಿ ಮಾಡಬಹುದು, ಆಪದ್ಧರ್ಮ ಅಂತ ತೋರಿಸ್ತಾರೆ. ಆಪದ್ಧರ್ಮ, ಅವರಿಗೆ ಆಪತ್ತಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಿದರು? ತುರುಷ್ಕ ಭಾಷೆಯಲ್ಲಿ ಮಾತಾಡಿದರು ರಾಜನ ಜೊತೆಗೆ. ಹಾಗಿದ್ದರೆ ಅಯೋಗ್ಯರ ಜೊತೆ ಮಾತಾಡಬಹುದಾ? ಅವ್ರ ಭಾಷೆ ಉಪಯೋಗಿಸ್ಬೋದಾ ಅಂದರೆ ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ. ಆಪತ್ತು ಬಂದ ಕಾಲಕ್ಕೆ ಮಾತಾಡಿ. ನೀವು ಖುಷಿಗೆ ಹರಟೆ ಒಳ್ಳೆಕ್ಕೆಲ್ಲ ಸೇರಬಾರ್ದು. ಯಾವಾಗ ಮಾತಾಡಬೇಕು? ನಿರ್ವಾಹ ಇಲ್ಲ, ಆಪತ್ಕಾಲ ಅಂದರೆ ನಿರ್ವಾಹ ಇಲ್ಲ ಅನ್ನೋ ಕಾಲ ಬಂದಾಗ ಮಾತಾಡಬಹುದು. ಅವರಿಗೆ ಆಪತ್ತಿಲ್ಲ, ಆದರೆ ನಮಗೆ ತೋರ್ಸೋಕ್ಕೋಸ್ಕರ ಇವು ಹಾಗೆ ಆಗತ ಧರ್ಮ ಸಂಕಟ. ಇಂಥ ಪ್ರಸಂಗ ಬಂದಾಗ ಕೆಲವು ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೋಬೋದು, ಮೇನ್ ಮಾಡ್ಕೊಳ್ಳಾಗಿಲ್ಲ. ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೋಬೋದು. ಅರ್ಜೆಂಟ್ ಹೋಗಬೇಕಾಗಿದೆ, 1000 ಬದಲು 100 ಗಾಯತ್ರಿ ಜಪ ಮಾಡ್ದ, 100 ಬದಲು 10 ಮಾಡ್ದ, ಅಷ್ಟೇ ಹೊರತು ಬಿಡಾಗಿಲ್ಲ. ಇದು ಆಪತ್ಕಾಲದ ಧರ್ಮ ಬಿಡಾಗಿಲ್ಲ, ಧರ್ಮ ಸಂಕೋಚ ಮಾಡ್ಬೋದು. ಹೌದು ಹೌದು ಹೌದು, ಅದೇ ರೀತಿ ಯಾವ ಜೊತೆ ಮಾತಾಡಿದ್ರು ಅವನ ಜೊತೆ ಮಾತಾಡ್ಬೋದು ಅಂದರೆ ಈ ಕಾರಣ. ಅವನು ಅಟ್ಯಾಕ್ ಮಾಡಕ್ಕೆ ಬಂದಿದ್ದ ಇಡೀ ಮಠದ ಇದ್ರ ಮೇಲೆ, ಜಮೀನಿನ ಮೇಲೆ ಮಾಡಿದ, ಆಸ್ತಿ ಮೇಲೆ. ಅಸ್ತ್ರಜ್ಞತಾಮಾತ್ಮನಿ ಕೇಶವಾಜ್ಞೆಯ ರಾಮದೇವರು ನಾಯಿ ಜೊತೆ ಮಾತಾಡ್ತಾರೆ ರಾಮಾಯಣದಲ್ಲಿ ಬಂದಿದೆ. ಅದು ಒಳಗೆ ಬರೋದಾದ್ರೆ ಬರ್ಕೊಡ್ದು ನಾಯಿಗಳು, ಆದರೆ ನ್ಯಾಯ ಕೇಳಕ್ಕೆ ಬರ್ಬೋದು ಅಂತ ರಾಮದೇವರು ಹೇಳ್ತಾರೆ. ಏನಾಯಿತು ಅಂತ ಕೇಳಿ ಮಾತಾಡ್ತಾರೆ ಅವ್ರ ಜೊತೆಗೆ, ಗೊತ್ತಾಯ್ತಾ? ಇವೆಲ್ಲ ಏನು ಆಪತ್ಕಾಲದಲ್ಲಿ ಮಾತಾಡ್ಬೋದು. ಟಿಕೆಟ್ ಮಾಡಬೇಕಾಗಿದೆ, ಅವ್ರು ಯಾರು ಟಿಕೆಟ್ ತಗೊಂಡು ಪಂಜಿತಿ ಆಗುತ್ತಾಗ ತಗೋತ್ರಿ ಅಷ್ಟೇ, ಬೇರೆ ದಾರಿ ಇಲ್ಲ. ಅದೇನು ತಪ್ಪಿನ ಪ್ರಶ್ನೆ, ತಪ್ಪನ್ನು ಅನಿಸೋದಿಲ್ಲ ಅದನ್ನು. ಚುಕೋಪ ಮಾರುತಿ ಅಸ್ತ್ರಜ್ಞತಾಮಾತ್ಮನಿ ಕೇಶವಾಜ್ಞೆಯ ಸಂದರ್ಶಯನ್ ಆಗತ ಧರ್ಮ ಸಂಕಟ. ಕೃಷ್ಣ ಹೇಳಿದ್ದ 2 ಸತಿ ಮಾತ್ರ ಅಸ್ತ್ರ ಯುದ್ಧ ಮಾಡಬೇಕು. ಯಾತಕ್ಕೆ ಅಂದರೆ ಉಳಿದವರಿಗೆ ಅಸ್ತ್ರ ಯುದ್ಧ ಬರೋದಿಲ್ಲ, ಭೀಮನಿಗೆ ತಪ್ಪು ತಿಳ್ಕೊಬಾರ್ದು. ಅವರು 2 ಸತಿ ಮಾಡಬೇಕು ಅಂತ ಹೇಳಿದರು. ಒಂದು ಸತಿ ಅಶ್ವತ್ಥಾವರ ಮೇಲೆ, ಇನ್ನೊಂದು ಸಲ ಅಲಂಬುಸನ ಮೇಲೆ. ಫಸ್ಟ್ ಅಲಂಬುಸನಿಗೆ, ಅಶ್ವತ್ಥಾವರಿಗೆ ಮುಂದೆ ಬರ್ತದೆ. ದೊಡ್ಡದಾಗಿ ಮುಂದೆ ಸಣ್ಣ ಪುಟ್ಟ ಯುದ್ಧ ಮಾಡಿರ್ತಾರೆ,
ಅಸ್ತ್ರಯುದ್ಧ ಮಾಡಿಲ್ಲ. ಅಸ್ತ್ರಯುದ್ಧವನ್ನು ಮುಂದೆ ಮಾಡ್ತಾರೆ, ಇವ್ರ ಮೇಲೆ ಈಗ ಮಾಡ್ತಾರೆ. ಧರ್ಮ ಸಂಕಟ ತ್ವಾಷ್ಟ್ರಾಸ್ತ್ರಮಾದತ್ತ ಸ ಕಾಮ್ಯಕ. ಈಗ ನೋಡಿ, ತ್ವಾಷ್ಟ್ರ ಟೆಕ್ಟಿಕಲಿ ಹೊಡಿಬೇಕು, ಈಗ ಭಾಳ ಇಂಪಾರ್ಟೆಂಟ್. ಈಗ ಟೆಕ್ಟಿಕಲಿ ಹೊಡೆಯೋದು ಬೇರೆ, ಸುಮ್ಮನೆ ಹೊಡೆಯೋದು ಬೇರೆ. ಅರ್ಥ ಆಯ್ತಾ? ಈಗ ಟೆಕ್ನಿಕಲಿ ಮಾಡಿದರೆ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಇವು ಕುಸ್ತಿ ಯುದ್ಧ ಮಾಡ್ತಾರೆ, ಪಟ ಹೊಡಿತಾರೆ, ಅದು ಇದು ಕುಸ್ತಿ ಗಿಸ್ತಿ ಕರೆಯೋದಿಲ್ಲ. ಪ್ರತಿಪಟ್ಟು ಹಾಕಬೇಕು ಅವನು. ಅದಕ್ಕೇನಂತಾರೆ? ಅದು ಯುದ್ಧ, ಅದು ನೈಪುಣ್ಯ ಇದೆ ಅಂತ ಅರ್ಥ. ಇಲ್ಲದವ್ರು ಏನಾಯ್ತು, ಈಗ ಹೊಡಿತಾ ಯಾವುದೋ ಇಲ್ಲಿಂದ ಹೊಡೆದಾಕ್ಬಿಡ್ತಾನೆ ಆಗುತ್ತೆ. ಅದು ಇದರಿಂದ ಯುದ್ಧ ಮಾಡಿ ಗೆದ್ದಿದ್ದಲ್ಲ, ಮಲ್ಡ್ರಿದ್ದಾಗ ಅಷ್ಟೇ. ಅದು ಮಲ್ಡ್ರ್ ಮಾಡ್ಲಿಕ್ಕೆ ನಿಯಮಗಳಿಲ್ಲದಿಲ್ಲ, ಮೋಸ ಅದು ಅಷ್ಟೇ. ಅದು ಯುದ್ಧ ಮಾಡುವಾಗ ಟೆಕ್ನಿಕಲಿ ಸೌಂಡಾಗಿ ಮಾಡಬೇಕು. ಅದಕ್ಕೆ ಹೇಳಿದ್ವಿ, ಆಟ ಆಡ್ತಾರಲ್ಲ, ಆ ಬಾಲಿಗೆ ಟೆಕ್ನಿಕಲಿ ಹಾಗೆ ಹೊಡೆದ್ರೆ ಅದು ಹೋಗೋದು. ಹೇಗೋ ಹೊಡೆದ ಹೋಗ್ಬಿಡುತ್ತೆ, ಅದು ಇದಲ್ಲ, ಎಕ್ಸ್ಪರ್ಟ್ ಶಾಟ್ ಅಲ್ಲ ಅದು, ಬೈ ಚಾನ್ಸ್ ಹೋದಾಗ ಲೆಕ್ಕ. ಟೆಕ್ನಿಕಲಿ ಹೊಡೆದಾಗ ಏನಾಗಬೇಕದು? ಆ ದಾರಿಯಲ್ಲೇ ಹೋಗ್ಬೇಕದು. ಅದಕ್ಕೆ ತಂತ್ರ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಬೈ ಚಾನ್ಸ್ ಸೂತ್ರ ಕೊಟ್ಟ, ಗೆದ್ದುಬಿಟ್ಟ. ಅವ್ರಿಗೆ ಗೊತ್ತಿಲ್ಲ, ಬೈ ಚಾನ್ಸ್ ಕೊಟ್ಟ ಆಯಿತು ಅಷ್ಟೇ. ಕರ್ಣ ಜರಾಸಂಧನ ಹೊಡಿತಾ ಇದ್ದ, ಕರ್ಣನಿಗೆ ಭಯ ಆಯಿತು, ಕಾಂಪ್ರಮೈಸ್ ಮಾಡ್ಕೊಂಬಿಟ್ಟ. ಕರ್ಣನಿಗೆ ಗೊತ್ತಿಲ್ಲ ಯಾಕೆ ಮಾಡ್ಕೊಂಡೆ ಅಂಥೇಳಿ, ಸುಮ್ಮನೆ ಹೊಡೆದಕ್ಕೆ ಬಿತ್ತು, ಪರಶುರಾಮ ದೇವರ ಅನುಗ್ರಹ ಬಿತ್ತು ಅಷ್ಟೇ. ಅದು ಭೀಮಸೇನ ಗೊತ್ತಿದ್ದೇ ಹೊಡಿತಿದ್ದ. ಅದೇನದು? ಅದು ಟೆಕ್ನಿಕಲಿ ಕರೆಕ್ಟು. ಅದಕ್ಕೇನು ಭೀಮಸೇನ ದೇವರಿಗೆ ಅಸ್ತ್ರಯುದ್ಧ ಬರುತ್ತೆ ಅಂತ ಹೇಗೆ ಗೊತ್ತೀಗ? ಅವನು ಮಾಯಾವೇ ಬಿಟ್ಟಿದ್ದಾನೆ. ಅದಕ್ಕೆ ಯಾವ ಅಸ್ತ್ರ ಬಿಡಬೇಕೀಗ? ತ್ವಾಷ್ಟ್ರಾಸ್ತ್ರ ಬಿಡಬೇಕು. ಗೊತ್ತಾಯ್ತಾ? ಅದು ಬಿಟ್ಟರು, ಅದೇ ಟೆಕ್ನಿಕಲಿ ಗೊತ್ತಿದೆ ಅಂತ. ಭೀಮಸೇನ ಅಸ್ತ್ರಯುದ್ಧ ಮಾಡಿದವನು ಸೋಲಿಸಿದ ಎಂಬ ಪಾಯಿಂಟ್ ಅಲ್ಲ, ಯುದ್ಧ ಗೊತ್ತಿದ್ದೂ ತೋರಿಸಿದ. ಅದು ಅಜ್ಞಾನ ಹೇಳಬಾರ್ದು. ಭೀಮಸೇನ ದೇವರಿಗೆ ಜ್ಞಾನ ಇತ್ತು, ಅದಕ್ಕೆ ಟೆಕ್ನಿಕಲಿ ಆ ಉತ್ತರ ಕೊಟ್ಟರು. ತ್ವಾಷ್ಟ್ರಾಸ್ತ್ರಜ್ಞತಾಮಾತ್ಮನಿ ಕೇಶವಾಜ್ಞೆಯ ಸಂದರ್ಶಯನ್ನಾಗತ ಧರ್ಮ ಸಂಕಟ ತ್ವಾಷ್ಟ್ರಾಸ್ತ್ರಮಾದತ್ತ ಸ ಕಾಮ್ಯಕರ್ಮಹೀನೋಪಿ ಭೀಮಃ ತತ ಉತ್ಥಿತಾಃ ಶರಾಃ ತೇ ಬಾಣವರ್ಯಾಃ ತದರ್ಶ್ಯ ವೇಧಿನೋ ರಕ್ಷೋ ವಿದಾರ್ಯ ಆವಿವಿಷುಃ ಧರಾತಲಂ. ಮುಂದೇನಾಗಿದೆ ನೋಡಿ. ತ್ವಾಷ್ಟ್ರಾಸ್ತ್ರಮಾದತ್ತ ಸಹ ಕಾಮ್ಯಕರ್ಮಹೀನೋಪಿ. ಭೀಮಸೇನ ಕಾಮ್ಯಕರ್ಮದಿಂದ ಮಾಡಿಲ್ಲ, ಲೋಕ ತೋರಿಸ್ಲಿಕ್ಕಷ್ಟೇ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಭೀಮಸ್ತತ ಉತ್ಥಿತಾ ಶರಾಹ. ಪಾಂಡವ ಬರಲಿಕ್ಕೆ ಶುರುವಾದವು. ತ್ರೇ ಬಾಣವರ್ಯಾ ತದದೃಶ್ಯ ವೇಧಿನಃ ರಕ್ಷಃ. ಆ ಬಾಣಗಳೆಲ್ಲ ಆ ದೃಶ್ಯ ಯುದ್ಧ ಮಾಡ್ತಿದ್ದಲ್ಲ, ಅವ್ನಿಗೆ ಹೊಡೆದು ಹೊಡ್ಲಿಕ್ಕೆ ಶುರು ಮಾಡಿದ್ರು ಬಾಣಗಳೋಗಿ. ಅವನಿಗೆ ಅರ್ಥ ಇದೆ, ಇದನ್ನು ಗೊತ್ತಿದೆ ಅಂತ ಗೊತ್ತಾಯ್ತು. ಭೀಷಣ ದುರ್ಯೋಧನ ಇವನಿಗೆ ಹಾಗಾಗಿ ಇಂದ್ರಜಿತ್ತಿಗೋ ಯಾವ ರಾಮದೇವ್ರ ಗುರಿ ಇಟ್ಟರು ಅರ್ಥ ಆಯಿತು. ಈಗ ಅರ್ಥ ಮಾಡ್ಕೋಬೇಕು. ಲಕ್ಷ್ಮಣಿಗೆ ಗುರು ಸಿಗಲಿಲ್ಲ. ಲಕ್ಷ್ಮಣಿಗೆ ಆಗದೇನೆ ಏನು ಮಾಡ್ದ ನೆನಪಿದೆಯಾ? ಲಕ್ಷ್ಮಣ ಏನು ಮಾಡ್ದ? ಹಾಗೆ ಮಾಡಿದಾಗ ಅವನು ಕಾಣಿಸ್ತಾ ಇಲ್ಲ, ನೆನಪಿದೆಯಾ? ರಾಮಾಯಣದ ಕಥೆ ಈ 2 ಕೋಟಿ ವರ್ಷ ಆಯ್ತು, ಯಾರು ನೆನಪಿರ್ತದೆ ಅಂತ ಹೇಳಬಾರ್ದು. ಏನು ಹೇಳಬೇಕು ಅದಕ್ಕೆ? ಬ್ರಹ್ಮಾಸ್ತ್ರದ ಹೊಡಿತೀರಿ ಅಂತ. ಹಾಗಲ್ಲ, ಬಿಡಬಾರ್ದು. ಭೀತರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರೆ ಗುಬ್ಬಿ ಬ್ರಹ್ಮಾಸ್ತ್ರ ಆಗುತ್ತೆ, ಬಿಡಬೇಡ. ಹಾಗೆ ಆಗಲ್ಲ ಅಂತ ನಾನು ಹೊಡಿತೀನಿ ನೋಡುತ್ತಾ ರಾಮದೇವ್ರಿ ಅಂತ ನೆನ್ಪು ಮಾಡ್ಕೋಬೇಕಾದ್ರೆ. ಬ್ರಹ್ಮಾಸ್ತ್ರ ಉಪಯೋಗಿಸ್ಬಾರ್ದು. ಅದನ್ನು ಯಾವಾಗ ಉಪಯೋಗಿಸ್ಬೇಕು? ಈಕ್ವಲೆಂಟ್, ಅವ್ನು ಮೋಸಗಾರ, ಹೇಳಿ ಅವನು ಅಂಥಲ್ಲಿ ಉಪಯೋಗಿಸ್ಬಾರ್ದು. ನಾನು ಹೊಡಿತೀರಿ ಅದು ತೊಗೊಂಡ್ರಾಗ ಆಗ ಅವ್ನು ಗೊತ್ತಾಗ, ನೋಡಿದ ಅಂತ ಓಡೋಗ್ಬಿಟ್ಟು. ಇದು ಸಿಮಿಲರ್ ಕೇಸ್ ಇದು. ಅಲ್ಲಿ ರಾಮ ಮಾಡಿದ್ದು, ಇಲ್ಲಿ ಭೀಮ ಮಾಡಿದ್ದು, ಸರ್ವೋತ್ತಮ ಮಾಡಿದ್ದು, ಜೀವೋತ್ತಮ ಮಾಡಿದ್ದು. ಇದೆಲ್ಲ ನೋಡಿದಾಗ ಅವ್ರು ಅಜ್ಞಾನ ಹೇಳ್ತಾರೆ. ಈಗ ಸಾಧ್ಯ ಇವೆಲ್ಲ ಗೊತ್ತಿಲ್ಲದೆ ಭೀಮರಿಗೆ ಅಸ್ತ್ರವಿದ್ಯೆ ಬರ್ತಿರಲಿಲ್ಲ. ತನಗೊಂಡು ಇದಕ್ಕೆ ವಿವರಿಸಿ ಅಂತಾರೆ. ಈ ಮಾತು ಹೇಳೋದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಬೇಕಾ? ಗೊತ್ತಾಯ್ತಾ? ಎಕ್ಸ್ಪರ್ಟ್ ಕಮಿಟಿ ಸರಿಯಾಗಿ ಹೇಳಬೇಕು. ತಲೆ ಹರಟಿದ್ದು ಹೇಳೋದಕ್ಕೆ ಯಾರಾದರೂ ಏನಂತೆ? ಆ ರೀತಿ ವಿಮರ್ಶೆ ಮಾಡಿ ಏನು ಮಾಡಿಬಿಟ್ಟಿದ್ದಾರೆ, ಮಹಾಭಾರತನ ಕೆಡಿಸಿ ಹಾಳು ಮಾಡಿಬಿಟ್ಟಿದ್ದಾರೆ. ಅದನ್ನು ನಮ್ಮ ಜನ ಓದಬೇಕೀಗ. ಅದನ್ನು ಓದಿ ಸಿದ್ಧಾಂತ ಏನು ತಿಳ್ಕೊತಾರೆ? ಸಿದ್ಧಾಂತನ ತೊಷ್ಟು ಅಂದರೆ ಸೂರ್ಯ, ಅದು ಕತ್ಲೆ ಕವಿಸೋದು ಮಾಯ. ಸೂರ್ಯ ಬಂದರೆ ಮಾಯ ಹೋಗುತ್ತೆ. ಆ ಥರ ಏನಾಗಲಿಲ್ಲ. ಅದಕ್ಕೆ ಆಜ್ಞೆ ಮಾಡಿ ಕಳಿಸಿದ್ರು. ಹಿಂದೆ ಹೇಳಿದ್ದಾರೆ ಆಗಲೇ, ಉಳಿದವರು ಪ್ರಾರ್ಥನೆ ಮಾಡಿ ಕಳಿಸಿದ್ರೆ ಅವರು ಆಜ್ಞೆ ಮಾಡಿ ಕಳಿಸಿದ್ರು ಅಂತೇಳಿ. ಅರ್ಥ ಆಯ್ತಾ? ತ್ವಾಷ್ಟ್ರಾಸ್ತ್ರಮಾದತ್ತ. ಎಮರ್ಜೆನ್ಸಿ ಅಂದ್ರೇನು? ಅವನು ಇವನಾಗಿರಬೇಕು, ಅಂಥ ಅಪೋನೆಂಟ್ ಆಗಿರಬೇಕು ಅವನು. ಇಲ್ಲರೂ ಉಪಯೋಗಿಸ್ಬಾರ್ದು ಹಾಗೆಲ್ಲ. ಕೊನೆ ಬರುತ್ತಲ್ಲ, ನೋಡೋಣ ಹೇಗೂ ಬರುತ್ತಲ್ಲ, ಹಾಗೆ ಬಂದು ನೋಡೋಣ. ಇಲ್ಲ ಹಾಗಲ್ಲ, ಬರುತ್ತೆ, ಸರಿಯಾಗಿ ಬರುತ್ತದು. ತ್ವಾಷ್ಟ್ರಾಸ್ತ್ರಮಾದತ್ತ ಸ ಕಾಮ್ಯಕರ್ಮಹೀನೋಪಿ ಭೀಮಃ ತತ ಉತ್ಥಿತಾಶ್ಯರಾಃ ತೇ ಬಾಣವರ್ಯಾಃ ತದದೃಶ್ಯ ವೇಧಿನೋ ರಕ್ಷೋ ವಿದಾರ್ಯ ಆವಿವಿಷುಃ ಆಸು ಧರಾತಲಂ. ಅವೆಲ್ಲ ಅವನ ಎದೆಯನ್ನು ಭೇದಿಸ್ಕೊಂಡು ಹೋದು. ಕೊಲ್ಲಿಲ್ಲ ಭೀಮಸೇನ ದೇವರವ್ರನ್ನ, ಬೇಯಿಸ್ಕೊಂಡು ಹೋದು ಅಷ್ಟೇ. ಅವನಿಗೆ ಗೊತ್ತಾ, ನೋಡಿದ್ದಾನೆ ಭೀಮಸೇನ, ಸರಿಯಾಗಿ ಹೊಡೆ ಗೊತ್ತಾಯಿತು. ಅವನೇನು ಮಾಡಿದಾಗ ತದ್ಧನ್ಯಮಾನಂ ಪ್ರವಿಹಾಯ ಭೀಮಂ ಅಪಾದ್ರವದ್ದೂರತರಂ ಸುಭೀತಂ
ತತಸ್ತು ಭೀಮೋ ದ್ವಿಷತಾಂ ವರೂಥಿನೀಂ ವಿದ್ರಾವಯಾಮಾಸ ಶರೈಃ ಸುಮುಕ್ತೈಃ ತತ್ ಹನ್ಯಮಾನಂ ಪ್ರವಿಹಾಯ ಭೀಮಂ. ನೋಡಿದವನು ಓಹೋ ಭಾರಿ ಫಜೀತಿ ಆಯಿತು ಅಂತ ಹೇಳಿಬಿಟ್ಟು ಆದ್ರವದ್ ದೂರತರಂ ಸುಭೀತಂ. ತಕ್ಷಣ ಅವನೇನು ಮಾಡ್ದ, ಓಡೋದ ಬೇರೆ ಕಡೆ. ತತಸ್ತು ಭೀಮ ದ್ವಿಷತಾಂ ವರೂಥಿನೀಂ. ಅನಂತರ ಭೀಮಸೇನ, ವರೂಥಿನಿ ಅಂದರೆ ಸೇನಾ, ಶತ್ರುಗಳ ಸೇನೆಯನ್ನು ವಿದ್ರಾವಯಾಮಾಸ ಶರೈಹಿ ಸುಮುಕ್ತೈಹಿ, ಚೆನ್ನಾಗಿ ಬಿಡಲ್ಪಟ್ಟ ಬಾಣಗಳಿಂದ ಆ ಸೈನ್ಯವನ್ನು ಓಡಿಸಿದ್ದಾಯ್ತು. ಅವನು ಸತ್ತಿಲ್ಲ, ಅವನು ಓಡೋದು ಅಷ್ಟೇ, ಸತ್ತಿಲ್ಲ. ಏನಾಗಿದೆ ಏನಂತ ಹಾಂ ಹಾಂ ಬ್ರಹ್ಮಾಸ್ತ್ರ ಅದೆಲ್ಲ ಹೇಳಿದ ಅಲ್ಲ, ಅದು ವಿರುದ್ಧ, ಅದು ಯಾವುದೋ ತಪ್ಪಾಟನ ಟ್ರಾನ್ಸ್ಲೇಟ್ ಮಾಡಿಬಿಡೋದು, ತಪ್ಪದು ನಡೆದು ಇದೇನೆ. ಅದು ಬ್ರಹ್ಮಾಸ್ತ್ರ ಅವ್ರ ಮೇಲೆ ಬಿಡೋದಿಲ್ಲ, ಅವರೆಲ್ಲ ಬ್ರಹ್ಮಾಸ್ತ್ರ ಬಿಟ್ಟರೆ ಗೋವಿಂದ, ಅರ್ಜುನ ಧರ್ಮ ಬಿಡಲಿಕ್ಕೆ ಸಾಧ್ಯತೆ ಇಲ್ಲ. ಬ್ರಹ್ಮಾಸ್ತ್ರ ಬೇರೆ ಕಡೆ ಬಿಡಬಾರ್ದು, ಈ ಮಧ್ಯೆ ಬೇರೆ ಕಡೆ ಬಿಡಬಾರ್ದು, ಧರ್ಮ ಬಿಟ್ಟರೆ ಬಿಡ್ತಿರಲಿಲ್ಲ, ಅಲ್ಲ ಅದೆಲ್ಲ. ಅದಕ್ಕೇ ನಿರ್ಣಯ ಬರೆದಿದ್ದು ಆಚಾರ್ಯ. ಹಾಗಾಗಿಲ್ಲ ಅಂತ ಹೇಳೋದಕ್ಕೇ ಇಲ್ಲಿ ಏನು ಕೊಡ್ತಿದ್ದಾರೆ ಕರೆಕ್ಟಾಗಿ ಬಂದಿರೋದು. ಅದೆಲ್ಲ ಆ ಥರ ತುಂಬ ಇವೆ. ಆ ಥರ ಪ್ರವಿಶು ಧರಾತರಂ ತದ್ಧನ್ಯಮಾನಂ ಪ್ರವಿಹಾಯ ಭೀಮಂ ಅಪಾದ್ರವತ್ ದೂರತರಂ ಸುಭೀತಂ ತತಸ್ತು ಅಂತ ಬರೆದಾಗ ಏನು ಮಾಡಬೇಕು, ಕ್ಲಾರಿಫಿಕೇಷನ್ನು ಬರೀಬೇಕಲ್ಲಿ ಜೊತೆಗೆ. ಮೊದಲವರು ಏನಾಗುತ್ತೆ, ಸಂಶಯ ಉಳ್ಕೊಂಡ್ಬಿಡುತ್ತೆ. ಹಾಗೆ ತದೈವ ಕೃಷ್ಣಾ ತನಯಾ ಸಮೇತಾಃ ಜಘ್ನುಶಲಂ ಸಂಯತಿ ಸೌಮದತ್ತಿಂ ಅಲಂಬು ಸಂಪ್ರಾಪ ತಥಾ ಘಟೋತ್ಕಚಃ ಪರಸ್ಪರಂ ತೌ ರಥಿನೌ ಅಯುಧ್ಯತಾಂ. ತದೈವ ಕೃಷ್ಣಾತನಯಾಃ ಸಮೇತಾಃ ಜಘ್ನುಃ ಶಲಂ ಸಂಯತಿ ಸೌಮ್ಯದತ್ತಿಂ. ಆ ಸಮಯ ಕೃಷ್ಣಾತನಯಾಃ ಯಾರು, ದ್ರೌಪದಿ ಕೃಷ್ಣ, ಅದು ಮುಖ್ಯ. ಕೃಷ್ಣ ಅಲ್ಲ, ಕೃಷ್ಣಾತನಯ ಆದರೆ ಉಪಪಾಂಡವರು ಅವರೆಲ್ಲ ಬಂದು ಸಮೇತ ಒಟ್ಟಾಗಿ ಜಘ್ನುಃ ಶಲಂ ಸಂಯತಿ ಸೌಮದತ್ತಿಂ, ಶಲನನ್ನು ಕೊಂದು ಹಾಕಿಬಿಟ್ರು. ಶಲ ಯಾರೋ, ಸೌಮದತ್ತಿಂ, ಸೋಮದತ್ತನ ಮಗ. ಇನ್ನೂ ಇಬ್ಬರು ಯಾರೋ, ಭೂರಿಶ್ರವ ಶಲ. ಅದರ ಶಲನ ಸಂಹಾರ ಆಯ್ತು. ಈಗ ಇದೆಲ್ಲ ಗುಂಪೇ ಹೋಗುತ್ತೆ, ಗುಂಪಿನೊಳಗೆ ಸ್ವಲ್ಪ ಹೊತ್ತಿಗೆ. ಅಂದರೆ 14 ದಿವಸ ಯುದ್ಧ ಭಾರಿ ಇಂಪಾರ್ಟೆಂಟ್. ಶಲ್ಯ ಬೇರೆ, ಶಲ್ಯ ರಾಜ, ಶಲ್ಯ ದೇಶದ ರಾಜ. ಈತ ಸೋಮದತ್ತ, ಬಾಲ್ಯಕ ದೇಶದ ರಾಜ. ರಾಜಕುಮಾರರೆಲ್ಲ ರಥಿನೌ ಅಯುಧ್ಯತಾಂ. ಆಗ ಅಲಂಬುಸ ಘಟೋತ್ಕದಿನ ಯುದ್ಧಕ್ಕೆ ಹೊರಟ. ಘಟೋತ್ಕದಿನಿಗೂ ಅವರಿಗೂ ಯುದ್ಧ. ಶಲಣ್ಣ ಇವರೆಲ್ಲ 5 ಜನ ಸೇರಿ ಕೊಂದು ಹಾಕಿಬಿಟ್ರು. ಘಟೋತ್ಕಚಸ್ತಂ ವಿರಥಂ ವಿಧಾಯ ಸ್ವಯಂ ಸ್ವಸ್ಥಖಸ್ತಂ ಖಯೇವಾಭಿ ಯುಯೋಥ ಸಂಸ್ಥಿತಃ ತತಸ್ತು ತಂ ಭೀಮಸುತೋ ನಿಗೃಹ್ಯ ನಿಪಾತ್ಯ ಭೂಮೌ ಪ್ರತದೌ ಪ್ರಹಾರಂ ಪದಾಶಿರಸ್ಸೇವ ಸಪಿಷ್ಟಮಸ್ತಕೋ ಮಮಾರ ಮಧ್ಯೆ ಪೃಥಿವೀಪತೀನಾಂ ತಸ್ಮಿನ್ಹತೆ ಭೈಮಸೇನಿಃ ಕುರುಣಾಂ ಯದ್ರಾವಯದ್ರಥವೃಂದಂ ಸಮಂತಾತ್. ಘಟೋತ್ಕಚಃ ತಂ ವಿರಥಂ ವಿಧಾಯ ಖಸ್ತಂ ಖ ಏವ ಖೇ ಏವ ಬಿಡಿಸಿದಾಗ ಅಭಿಯುಯೋಧ ಸಂಸ್ಥಿತಃ ತತಃ ತು ತಂ ಭೀಮಸುತಃ ನಿಗೃಹ್ಯ ನಿಪಾತ್ಯ ಭೂಮೌ ಪ್ರದದೌ ಪ್ರಹಾರಂ ಪದ ಶಿರಸಿ ಏವ ಸಹ ಪಿಷ್ಟಮಸ್ತಕಃ ಮಮಾರ ಮಧ್ಯೆ ಪೃಥಿವೀಪತೀನಾಂ ತಸ್ಮಿನ್ ಹತೆ ಭೈಮಸೇನಿಃ ಕುರುಣಾಂ ವ್ಯದ್ರಾವಯತ್ ರಥವೃಂದಂ ಸಮಂತಾತ್. ಘಟೋತ್ಕಚಃ ತಂ ವಿರಥಂ ವಿಧಾಯ, ತಮ್ಮಂದರೆ ಯಾರನ್ನು, ಅರಂಬತನ ವಿರಥನನ್ನಾಗಿ ಮಾಡಿಬಿಟ್ಟು ಖಸ್ತಂ ಆಕಾಶಕ್ಕೆ ಹಾರಿದಾಗ ಮಾಯಾವಿ, ಇತ್ತು ಆಕಾಶಕ್ಕೆ ಹಾರಿದ, ಇತ್ತು ಮಾಯಾವಿ ಘಟೋತ್ಕಚ. ಏವ ಅಭಿವ್ಯೋಧ ಸಂಸ್ಥಿತಃ, ಗಗನದಲ್ಲೇ ಯುದ್ಧ ಮಾಡಿದ. ತತಸ್ತುತಂ ಭೀಮಸುತೋ ನಿಗೃಹ್ಯ, ಅನಂತರ ಭೀಮಸುತ ಘಟೋತ್ಕಚ ಅವನನ್ನು ಹಿಡಿದುಬಿಟ್ಟು ನಿಪಾತ್ಯ ಭೂಮಿ ಮೇಲೆ ಬೀಳಿಸಿ ಪ್ರದದೌ ಪ್ರಹಾರಂ ಪದಾ ಶಿರಸ್ಯೇವ, ಕಾಲಿನಿಂದ ಜೋರಾಗಿ ಅವನ ತಲೆ ತೊಳೆದ. ತಕ್ಷಣ ಏನಾಯಿತು, ಪಿಷ್ಟ ಮಸ್ತಕ, ಅವನ ತಲೆ ಹಿಟ್ಟಿಟ್ಟಾಗೋಯ್ತು. ಈ ರೀತಿ ಯಾರು ಕೊಂದ ನೆನಪಿದೆಯಾ? ಯಾರನ್ನ? ಕೀಚಕನಲ್ಲ, ಕೀಚಕನ ಜಟಾಸುರನ್ನ ಹಾಕ್ಕೊಂಡಿದ್ದು, ಕೊಂದು ಹಾಕಿತ್ತು. ಈ ರೀತಿ ಒಂದೊಂದು ಎಲ್ಲೆಲ್ಲಿ ಯಾರ್ಯಾರನ್ನ ಹ್ಯಾಕೆ ಕೊಂದರು ಯಾರೋ ಮೊದಲೇ ಪ್ರಶ್ನೆ. ಹ್ಯಾಕೆ ಔಟ್ ಆದರೆ ಹೇಗೆ ಔಟ್ ಆದರೆ ಹೊತ್ತಿಗೆ ಓದ್ತಾರಲ್ಲ ಹಾಗೆ, ಅದು ಆ ಪ್ರೊಸೀಜರ್ ಗೊತ್ತು, ಹೇಗಾದರೂ ತಿಳ್ಕೊಬೇಕು ಅವರು. ಪಿಷ್ಟ ಆದರೆ ಹಿಟ್ಟಿಟ್ಟು ಪುಡಿ ಆದ, ಹಿಟ್ಟಿಟ್ಟಾಗೋದ, ಪುಡಿ ಆದರೆ ವಾಸಿ, ಹಿಟ್ಟಿಟ್ಟಾಗೋಗ್ಬಿಟ್ಟ.
ಪ್ರಹಾರಂ ಪದಾಶಿರಸ್ಸೇವ, ಅದೇ ತನ್ನ ಮಗನ ಕೈಯಲ್ಲಿ ಕೊಲಿಸಿದ್ರಿಂದ ಅವನು ಹೇಳಿ, ಅಲ್ಲೂ ಹಾಗೇನೆ ರಾಮದೇವ್ ಇಂದ್ರತನ್ನು ಸೋಲಿಸಿ ಕೊಲ್ಲಿಲ್ಲ. ಯಾರ ಕೈಲಿ ಕೊಲಿಸಿದ್ರು? ತಮ್ಮನ ಕೈಲಿ. ತಮ್ಮ ಮಗ ಇದ್ದ ಹಾಗೆ ಇಲ್ಲೂ ಕೂಡ ಮಗನ ಕೈಲೇ ಕೊಲಿಸಿದ್ರು. ಇವೆಲ್ಲ ಭಾಳ ಇಂಪಾರ್ಟೆಂಟ್. ಯಾಕಂತ ಕೇಳಿದರೆ, ಹೇಡಿಯಾಗಿ ಓಡಿ ಹೋದವರನ್ನು ಇವರು ಕೊಲ್ಲಬಾರ್ದು. ಕೊಂದರೆ ಏನಾಗುತ್ತೆ? ಮರ್ಯಾದೆ ಅಲ್ಲ, ಭಾಳ ವೀಕ್ ಪಾರ್ಟಿ ಕೊಲ್ದಾಗತ್ತೆ. ತಮ್ಮ ಮಕ್ಕಳ ಕೈ ಕಳಿಸ್ಬಿಟ್ರೆ ಸಮಸ್ಯೆ ಇಲ್ಲ. ಇದೆಲ್ಲ ಆಚಾರ್ಯ ಹಿಂದೆ ಹೇಳಿದ್ದಾರೆ, ಮರಿಬಾರ್ದು. 22ನೇ ಅಧ್ಯಾಯದಲ್ಲಿ ಹಿತೋಪದೇಶ ಮಾಡಬೇಕಾದ್ರೂ ಹೇಳಿದ್ದಾರೆ. ಮತ್ತು ಯಾಕೆ ರಾಮದೇವರು ಕೊಲ್ಲಿಲ್ಲ ಅಲ್ಲೂ ಕಾರಣ ಕೊಟ್ಟಿದ್ದಾರೆ. ನಿಯಮಗಳಿವೆಲ್ಲ ಕೂಡ. ಭೀಮಸೇನ ಕೈ ಕೊಲ್ಲಕ್ಕಾಗಲಿಲ್ಲ, ಕೊಲ್ಲಿಲ್ಲ ಅಲ್ಲ, ಹೇಳಿ ಅಂತ ಕೊಲ್ಲಿಲ್ಲ, ಅಂಥವ್ರನ್ನ ಕೊಲ್ಲಬಾರ್ದು ತಾವೇ. ಏನು ಹೇಳಿದ? ಅದು ಪ್ರಸಂಗ ಬಂದಿಲ್ಲ. ನಾನು ಹೇಳಿದ್ದು ಯಾವುದೀಗ? ರಾಮದೇವರು ಕೊಲ್ಲಿಲ್ಲ, ಅಷ್ಟೇ ವಿಷಯ. ಇಂದ್ರಜಿತನ್ನು ಸೋಲಿಸಿದ್ರೆ ಹೊರತು ಕೊಲ್ಲಿಲ್ಲ. ಭೀಮಸೇನ ಸೋಲಿಸಿದ ಹೊರತು ಕೊಲ್ಲಿಲ್ಲ. ರಾಮ ಮಾಡೋ ಉದ್ದೇಶ ಆಗಿತ್ತು, ಇವ್ರ ಉದ್ದೇಶನೇ ಹಾಗೇ ಇತ್ತು. ಅದು ಯಾವಾಗಲೂ ಕೂಡ ಹೇಡಿಗಳನ್ನು ಶೂರರಾದವರು ತಾವೇ ಕೊಲ್ಲಬಾರ್ದು. ಯಾರ ಕೈಲಿ ಕೊಲ್ಲಿಸ್ಬೇಕು? ಬೇರೆ ಕೈಲಿ ಕೊಲ್ಲಿಸ್ಬೇಕು. ಬೇರೆಯವ್ರು ಬೆಸ್ಟ್ ಯಾರು ಅಂದರೆ ಮಗ ತಮ್ಮ ಅಂಥವ್ರು ಆ ರೀತಿ ಮಾಡಿದ್ದಾರೆ ಅಷ್ಟೇ. ಆ ವಿಷಯ ಬೇರೆಯೇ ಅದು. ಬಕಾಸುರನ್ನ ಸೀಡಿ ಹಾಕಿದ್ದು ರಾಮದೇವ್ರ ಕೊಂದು. ಎಲ್ಲರಲ್ಲೂ ಹಾಗೇನೆ. ಈ ರಾಮದೇವ್ ಕೃಷ್ಣನೂ ಸೀಳ್ತಾನೆ, ಇವರು ಸೀಳ್ತಾನೆ. ಇಬ್ಬರು ಒಂದೇ ರೀತಿ. ಆಕ್ರಮ್ಯ ಪಾದತಲಮಪಿ ದೌರ್ಭ್ಯಾಂ ಪ್ರಗೃಹ್ಯ ಪರಂ ವಿದದಾರ ಭೀಮಃ. ಒಂದು ಕಾಲ ಮೇಲೆ ಕಾಲಿಟ್ಟು ಒಂದು ಕಾಲು ಹಿಡಿದು ಸಿಡಿದಾಗ ಏನಾಯಿತು? 2 ಹೋಳು ಬಿಸಾಕಿ ಬಂದಿತ್ತು. ತದಾ ಈಗಲ್ಲ, ಮುಂದೆ ಅದು. ಇವನ ಮಗ ಅಲಂಬಲ, ಅವನು ಅಲಂಬಲ ಅಲಾಯುಧ, ಇನ್ನೂ ಇಬ್ಬರಿದ್ದಾರೆ, ಅವ್ರು ಬರ್ತಾರೆ. ಎಲ್ಲ ಅಲಂಗಳೇ ಅವರೆಲ್ಲ. ಅಲಂ ಮುಂದೆ ಬರ್ತಾರೆ ಅವರು. ಈ ಇವನು ಬಂದಿರೋದು ಅಲಂಬ ಸಹ ಹೋದ್ನಲ್ಲ, ಈಗ ಇಲ್ಲೇ ಕಥೆ ಮುಗೀತವಂತ. ಇದು ಶುರುವಾಗಿ ರಾತ್ರಿ ಯುದ್ಧದಲ್ಲಿ ಬಂದಿದೆ. ಇನ್ನೂ ಜನ ಇದ್ದರದ ಸತ್ ಮೇಲೆ ರಾತ್ರಿ ಯುದ್ಧ ಇನ್ನೂ ಹಗಲೇ ನಡೆದಿದೆ. ಇನ್ನೂ ಶುರುವಾಗಿರೋ ಮಧ್ಯೆ ಭಾರಿ ಹೊತ್ತಿದೆ ಇನ್ನೂ ಕೂಡ. ಇದು ದೊಡ್ಡಪ್ಪ ಹೇಳಿದ ಈ ದಿವಸ ಭಾಳ ದೊಡ್ಡ ಯುದ್ಧ ಅದು. ಯಾರು ಸಿಕ್ಕಿದ್ರೆ ಕತೆ ಬೋದೋಗ್ತಿತ್ತಲ್ಲ. ಒಂದು ಸಿಕ್ಕಿಲ್ಲ ಅಂದರೆ ಉಳಿದ್ರೆ ಸಿಕ್ಕಿಲ್ಲ ಅಂತ ಅರ್ಥ, ಬಡಿಸಿಲ್ಲ ತಿದ್ದಿಲ್ಲ ಅಂತ ಅರ್ಥ. ಬಡಿಸಿದ್ರೆ ಖಾಲಿ ಆಗ್ತಿತ್ತು. ಸತೇನ ಪಂಚಾಲ ಗಣಾನ್ ವಿಜಿಜ್ಞೆ ಯಮೌ ತದಾ ಸದತ್ಕೃತವರ್ಮಾ ರಥೇನ ಸೇನಾಂ ಪಾಂಡೂನಾಂ ಶರವರ್ಷಂ ಪ್ರಮುಂಚನ್ ದದೌ ವರಂ ತಸ್ಯ ಹಿ ಪೂರ್ವಮಚ್ಯುತಃ ಪ್ರೀತಸ್ತುತ್ಯಾ ಸರ್ವಜಯಂ ಮುಹೂರ್ತೆ. ಸತೇನ ಪಂಚಾಲ ಗಣಾನ್ ವಿಜಿಜ್ಞೆ ಯಮೌ ಚ ಭೀಮಸ್ಯ ಪುರೋಥತಂಚ ವಿವ್ಯಾಧ ಬಾಣೇನ ಸ ವಾಸುದೇವ ವರಂ ವಿಜಾನನ್ನ ತದಾ ಸಮಭ್ಯಯಾತ್. ತದಾ ಹರಿಹಿ ಸತೇನ ಪಾಂಚಾಲ ಗಣಾನ್ ವಿಜಿಜ್ಞೆ. ಅವ ಕೃತವ್ರ ಯುದ್ಧಕ್ಕೆ ಬಂದ. ಅದೇ ಪದ ಶಿರಸ್ಸೇವ ಆಯ್ತಲ್ಲ. ಪಾದದಿಂದ ಶಿರಸಿ ಏವ ತಲೆ ಮೇಲೇನೆ ಪ್ರಹಾರ ಮಾಡಿದ. ಸಹ ಪಿಷ್ಟಮಸ್ತಕ ಮಮಾರ. ಅದೇ ಒತ್ತೇ ಇರೋದೀಗ. ಕುರುಣ ಸತ್ತೋದವರು. ತದಾ ಅಸದತ್ ಅಸದತ್ ಆ ಕೃತವರ್ಮ ಬಂದ. ರಥೇನ ರಥದಲ್ಲಿ ಕೂತ್ಕೊಂಡು ಬಂದ. ಸೇನಾಂ ಪಾಂಡೂನಾಂ ಶರವರ್ಷಂ ಪ್ರಮುಂಚನ್. ಪಾಂಡವರ ಸೇನೆಯ ಮೇಲೆ ಬಾಣಗಳ ಮಡೆ ಕರಿತಾನೆ ಬಂದ. ದದೌ ವರಂ ತಸ್ಯ ಹಿ ಪೂರ್ವಮಚ್ಯುತಃ ಪ್ರೀತಸ್ತುತ್ಯಾ ಸರ್ವಜಯಂ ಮುಹೂರ್ತೆ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. ಕೃತವರು ಸ್ವಲ್ಪ ಭಾರಿ ಸರಾಗಿ ಯುದ್ಧ ಮಾಡ್ತಾರೆ. ಆ ಸಮಯದಲ್ಲಿ ಸಿಕ್ಕಾಬಡಿ ಸರಾಗಿ ಯುದ್ಧ ಮಾಡ್ತಾನೆ. ಪಾಂಡವರ ಕಡೆ ಮಹಾವೀರನ್ನು ಸೋಲಿಸ್ತಾನೆ. ಈ ಕಡೆ ಹೋಗಿಬಿಟ್ಟು ಒಳಗಲ್ಲ, ಯುಗದ ಒಳಗಲ್ಲ, ಹೊರಗಿಂದ ಹೇಳ್ತಾ ಇದ್ದಾರೆ. ಯುಗದೊಳಗೆ ಹೋಗಿದ್ದು ಅರ್ಜುನ ಒಬ್ಬನೇ, ಇನ್ಯಾರೂ ಹೋಗಿಲ್ಲ. ಹೊರಗೆ ನಡೆಯೋ ಯುದ್ಧ. ದ್ರೋಣಾಚಾರ್ಯ ಈ ಕಡೆ ಬಂದರು ಅಂತ ಹೇಳಿದಾರಲ್ಲ ಅಲ್ಲಿ. ಅವತ್ತೇನು ಮಾಡಿದ? ಎಲ್ಲರೂ ಗೆಲ್ತಾ ಇದ್ದಂತ ಪಟ 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 ಹೊಡೆದು. ಯಾತಕ್ಕೆ ಸಾಧ್ಯವಾಯಿತು ಅಂದರೆ ಕೃಷ್ಣ ಒಂದು ವರ ಕೊಟ್ಟಿದ್ದ ಆತನಿಗೆ. ಏನು ವರ? ಸರ್ವಜಯಂ ಮುಹೂರ್ತೆ. ಒಂದು ಮುಹೂರ್ತ ಕಾಲ ಯಾರೇ ಬಂದರೂ ಗೆಲ್ಲಬೇಕು. ಒಂದು ಮುಹೂರ್ತ ಕಾಲ ಮಾತ್ರ. ಆ ಟೈಮ್ ಮುಗಿದ್ರೆ ಮುಗಿದೋಯ್ತು. ಜಯದ್ರಥನಿಗೇನಿತ್ತು? ಒಂದು ದಿವಸ ಮಾತ್ರ. ಗೊತ್ತಾಯ್ತಾ? ಭೀಮನ್ ಬಿಟ್ಟು ಉಳಿದು ಭೀಮಾರ್ಜುನ ಬಿಟ್ಟು ಉಳಿದು 3 ಜನನ ಮಾತ್ರ. ಆ ವರದಲ್ಲೂ ವಿಚಿತ್ರ ಕಂಡೀಷನ್ಸ್ ಇರುತ್ತೆ. ಮುಹೂರ್ತ ಕಾಲ ಅಂದರೆ ಎಷ್ಟು? 48 ನಿಮಿಷ ಮಾತ್ರ. ಅಷ್ಟೊತ್ತು ಯಾರನ್ನು ಬೇಕಾದ್ರೂ ಗೆಲ್ಬೋದು. ಸಂದರ್ಭ ಏನು ಅಂದರೆ ಅವ್ರು ಕೇಳಿದ ಪ್ರೀತಿಯಿಂದ ಕೇಳ್ತಾರೆ, ಒಂದು ವರ ಕೊಡ್ತಾರೆ. ಸ್ಪೆಷಲ್ ಗಿಫ್ಟ್ ಕೊಡ್ಬೇಕಾದ್ರೆ ಒಬ್ಬರು ಒಂದು ಕೊಡ್ತಾರಲ್ಲ, ಆ ಥರ ದೊಡ್ಡವರು ಕೊಡೋ ಪದ್ಧತಿ ಕೊಟ್ಟಿದ್ರು. ಅದನ್ನು ಉಪಯೋಗ ಮಾಡಿಕೊಂಡ ಈಗ ಅವ್ರ ಇಷ್ಟ. ಅವತ್ತು ಕೊಟ್ಟಿದ್ದು ತೊಗೋತಿರೋದು ಬಂದುಬಿಡುತ್ತೆ ಅಷ್ಟೆ. ಚೆಕ್ ಕೊಟ್ಟಿದ್ರೆ ಯಾವಾಗ ಪ್ರೆಸೆಂಟ್ ಮಾಡ್ಬೋದು ನೀವೀಗ 3 ತಿಂಗಳೊಳಗೆ. ಗೊತ್ತಾಯ್ತಾ? ಡೇಟ್ ಆಗ್ತಾ ಹೋದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಟೈಮ್ ಇರುತ್ತಲ್ಲ.
ಇವತ್ತು ನಾವು ಮಾಡಲ್ಲ. ಈ ವರ್ಷ ಮಾರ್ಚ್ ಯಾರೋ ಕೊಟ್ಟರು, ಮಾರ್ಚ್ 15 ಯಾರೋ ಚೆಕ್ ಕೊಟ್ಟರು, ಅವ್ರು ಅಷ್ಟಾಗಿ ಕ್ಯಾಶ್ ಮಾಡಿಸಿದ್ರೆ ಅದು ಅಕೌಂಟ್ ಮಾಡಿ ಟ್ಯಾಕ್ಸಬಲ್ ಆಗ್ತಿತ್ತು ಈ ವರ್ಷಕ್ಕೆ. ಮುಂದೆ ವರ್ಷಕ್ಕೆ ಹಾಕಿದ ಪ್ರಾಬ್ಲಮ್ ಇಲ್ಲೇ ಇಲ್ಲ. ಈ ವರ್ಷದ್ದು ಹೋಯ್ತಲ್ಲ, ಇಷ್ಟ ಬಂದಾಗ ಉಪಯೋಗಿಸ್ಬೋದಲ್ಲ, ಗೊತ್ತಾಯ್ತು. ಕೆಲಸ ಲಾಸ್ಟೇ ಅವತ್ತೇ ಹಾಕ್ಬೇಕಿಲ್ಲದ್ರೆ ಆ ವರ್ಷಕ್ಕೆ ಸೇರಲ್ಲ, ಟ್ಯಾಕ್ಸ್ ಸೇವಿಂಗ್ ಉಪಯೋಗ ಆಗಲ್ಲ. ಇದೆಲ್ಲ ನಮಗೆ ಅಷ್ಟು ಬುದ್ಧಿ ನಮಗಿರುತ್ತೆ, ಇವ್ರು ಇಷ್ಟು ಬುದ್ಧಿ ಇವರಿಗಿದೆ. ನಮ್ಮ ಬುದ್ಧಿ ಬರೀ ಈ ದುಡ್ಡಿನ ಕಾಸಿದ್ದು ಅವ್ರು ದೊಡ್ಡದು. ಸತೇನ ಪಾಂಚಾಲ ಗಣಾನ್ ವಿಜಿಗ್ಗೆ, ವರದಿಂದಾಗಿ ಅಲ್ಲಿದ್ದ ಪಾಂಚಾಲನೇ ಗೆದ್ದು ಬಿಡ್ತಾನೆ. ಯಮೌಚ ನಕಲಸಯುಧನ ಗೆದ್ದು ಬಿಡ್ತಾನೆ. ಭೀಮಸ್ಯ ಪುರೋತತಂಚ, ಅದು ಭೀಮನ ಎದುರಿಗೇನೆ ಅವರು ಸೋಲಿಸಿಬಿಡ್ತಾನೆ. ವಿವ್ಯಾಧ ಬಾಣೇನ ಸ ವಾಸುದೇವ ವರಂ ವಿಜಾನನ್ನ ತದಾ ಸಮಭ್ಯಯಾತ್. ಭೀಮನ್ನೇನು ಮಾಡಿಲ್ಲ, ಭೀಮನ್ ನೋಡ್ತಿರ್ಬೇಕಾದ್ರೆ ಯಮೌ ನಕಲಸಯುಧ ಇಬ್ಬರೂ ಕೂಡ ಸೋಲಿಸಿಬಿಡ್ತಾನೆ. ಭೀಮಸೇನದವ್ರು ಹೋಗಲ್ಲ, ಬಿಡಿಸ್ಲಕ್ಕೆ ಹೋಗೋಲ್ಲ. ಯಾಕೆಂತ ಕೇಳಿದರೆ ಕೃಷ್ಣನ ವರ ಇದೆ, ಇದು ಸರ್ವಜ್ಞತ್ವ. ಉಳಿದವ್ರು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಕೊಟ್ಟಿದ್ದಾನೆ ಗೊತ್ತು, ಭೀಮಸೇನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಆಲೋಚನೆ ಸರ್ವ ವಿಷಯಂ ಜ್ಞಾನಂ ಈಶ್ವರಾದನ್ಯತ್ರ ರುಜಿಯೋಗಿ ಜ್ಞಾನಂ ಪ್ರಮಾಣ ಪತ್ರ ನೆನಪಿರಬೇಕು. ತಕ್ಷಣ ಗೊತ್ತಾಯ್ತು. ಮಾಡಲಿಲ್ಲ ಭೀಮನ, ಗೊತ್ತು ಅವ್ರಿಗೆ ಭಾಳ ಸಿಕ್ಕಾಪಟ್ಟು ಸುಪೀರಿಯರ್ ಆಗೋದು ಪಜಿತ ಆಗುತ್ತೆ, ಅದಕ್ಕೇನು ಮಾಡಲಿಲ್ಲ. ವಿವ್ಯಾಧ ಬಾಣೇನ ಸ ವಾಸುದೇವ ವರಂ ವಿಜಾನನ್ ನ ತದಾ ಸಮಭ್ಯಯಾತ್. ಆ ಕೃಷ್ಣನ ವರ ಇದೆ, ಸ್ವಲ್ಪ ಮುಗಿಲಿ ಆಮೇಲೆ ಹೊಡೆದ್ರಾಯ್ತು ಅಂತೇಳಿ ಇಸ್ಬಿಟ್ಟು ಹೇಳಿದ. ಸಿಗ್ನಲ್ ಇದೆ ಆಮೇಲೆ ಹೋದ್ರಾಯ್ತು ಅಂತ ಬಿಡ್ತಾ, ಅಷ್ಟು ಸಿಂಪಲ್ ಅದು. ನಮ್ಮ ಸಿಗ್ನಲ್ ಅರ್ಥ ಆಗುತ್ತಲ್ಲ, ಸಿಗ್ನಲ್ ಎಷ್ಟೊತ್ತಿರುತ್ತೆ, ಸ್ವಲ್ಪ ಹೊತ್ತಷ್ಟೇ. ಒಬ್ಬನು ಯಾರು ಮುಂದೆ ನಿಂತಿದ್ದಾನೆ, ಅವನು ಭಾಳ ವೀಕ್ ವೆಹಿಕಲ್ ಅದು, ಇವೊಂದು ಒಳ್ಳೆ ಇಂಪಾರ್ಟೆಂಟ್ ಸೂಪರ್ ವೆಹಿಕಲ್ಲು. ನಿಂತಿದ್ದಾನೆ, ಯಾರೋ ನಗ್ತಾ ಇದ್ದಾರೆ, ಎಲ್ಲಿ ಅಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ ಕೈಲಾಗಲ್ಲ ಅಂತೇಳಿ. ಸ್ವಲ್ಪ ನಿಂತಿದ್ದ, ಒಂದು ಸ್ವಲ್ಪ ತಡೀರಿ ಅಂತೇಳಿ. ಸಿಗ್ನಲ್ ಸರ್ ಅವ್ನು ಅಲ್ಲಿದ್ದಾಗೆಲ್ಲ ಹೋಗ್ಬಿಟ್ಟಿರ್ತಾರೆ ಆಗಲೇ ಅವ್ರು, ಗೊತ್ತಾಯ್ತಾ. ಆವತ್ತೇ ನಿಂತಿರ್ತಾರೆ ಅಷ್ಟೇ. ಅದನ್ನೇನಂತ ತಿಳ್ಕೊಬಾರ್ದು, ಸೋಲು ಅಂತ ತಿಳ್ಕೊಂಡು ಕಾಮನ್ ಸೆನ್ಸ್ ಇಲ್ಲ ಅಂತ ಅರ್ಥ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ಮಾಡಬೇಕು. ಕೆಲವು ಏನು ಮಾಡಿ ಪರಾಕ್ರಮ ತೋರ್ಸೋಕ್ಕೆ ಅಂತೇಳಿ ಮುಂದೆ ರೈಲ್ ಕ್ರಾಸ್ ಮಾಡಿ ಏನಾಗುತ್ತಾಗ ಕೇಸ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಫೈನ್ ಕೊಡಬೇಕು, 100 ಗೋಳುಗಳು. ಸ್ವಲ್ಪ ಹೊತ್ತು ದಾಟ ಆಗೋದ್ರ ಬದಲು ದಿವಸಗಟ್ಟಲೆ ಕೆಲವು ಸಲ. ವಿನೈವ ವೃಷ್ಣೀನ್ ವಿಜಯೇ ವರೋ ಪದಂ ಯದಮುಷ್ಯತೇನಸ್ಯ ಹಯಾನ್ಸ ಸಾತ್ಯಕಿ ನಿಹತ್ಯ ಬಾಣೈರತುದತ್ಸ ಯಾನಂ ಅನ್ಯತ್ ಸಮಾದಾಯ ತಥೋಪಜಗ್ಮಿವಾನ್. ಆ ಹೊತ್ತಿಗೆ ಸಾತ್ಯಕಿ ಬಂದ ಯುದ್ಧಕ್ಕೆ. ಸಾತ್ಯಕಿ ಅವನು ಸೋಲಿಸಿಬಿಟ್ಟ, ಯಾರನ್ನ, ಕೃತವರ್ಮನನ್ನು. ನೋಡಿ ಭಾಳ ಆಶ್ಚರ್ಯ, ಎಲ್ಲರಿಗಾರ ವರ ಕೊಟ್ಟಿದ್ದಾನೆ ಕೃಷ್ಣ, ಸಾತ್ಯಕ್ಕೆ ಸೋಲಿಸಿಬಿಟ್ಟ. ಯಾತಕ್ಕೆ ಅಂದರೆ ಕಾಣಬೇಕು, ಇದೆಲ್ಲ ನಿರ್ಣಯನೇ ಬೇಕಲ್ಲ, ಸಾಧ್ಯ ಆಗ್ತಿರಲಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಯಾಕೆ ಸಾಧ್ಯ ಆಯ್ತಿದು? ಕೃಷ್ಣ ವರ ಕೊಡ್ಬೇಕು, ಹ್ಯಾಕೆ ಕೊಟ್ಟಿದ್ದೋ ಗೊತ್ತಾ? ವಿನೈವ ವೃಷ್ಣೀನ್, ಇದು ಯಾರ ಮೇಲೆ ಅಪ್ಲಿಕಬಲ್ ಅಲ್ಲ, ಯಾವ್ದವ್ರ ಮೇಲೆ ಅಪ್ಲಿಕಬಲ್ ಅಲ್ಲ. ಸಾತ್ಯಕ್ಕೂ ಯಾದವ, ಇವನು ಯಾದವ, ಆದ್ದರಿಂದಾಗಿಯೇ ಅವನ ಮಾತು ನಡೆಯಲ್ಲ. ಈಗ ಬೇರೆ ಕಡೆ ಕೊಟ್ಟ ಪಾಸ್ ಎಲ್ಲೇ ಉಪಯೋಗಿಸಕ್ಕೆ ಬರೋಲ್ಲ, ಇದು ಇನ್ವ್ಯಾಲಿಡ್ ಬೇರೆ ಕಡೆಗೆ. ವಿಜಯೋ ವರೋ ಯದಮುಷ್ಯ ತೇನ ಅಸ್ಯ ಹಯಾನ್ಸ ಸಾತ್ಯಕಿ. ಅದಕ್ಕೆ ಸಾತ್ಯಕಿ ಬಂದ, ಅದು ಕುದುರೆಗಳನ್ನು ಕೊಂದು ಹಾಕಿದ. ಯಾರು ಕುದುರೆಗಳನ್ನು? ಕುದುರೆಗಳನ್ನು. ಅತುದತ್ ಸಹ ಪೀಡಿಸ್ತ ಅವನನ್ನು ಕೂಡ ಬಾಣದಿಂದ. ಅವನೇನು ಮಾಡಿದ? ಯಾನಂ ಅನ್ಯತ್ ಸಮಾಸ್ಥಾಯ ತಥೋ ಅಪಜಗ್ಭಿವಾನ್. ಬೇರೊಂದು ವಾಹನ ಹತ್ತಿಕೊಂಡು ಓಡೋಗ್ಬಿಟ್ಟಲ್ಲಿ. ನೋಡಿದ್ರೆ ಅಲ್ಲಿ ಗೆದ್ದಿದ್ದಕ್ಕೆ ಕಾರಣ ಕೊಟ್ಟರು, ಈ ಸೋತಿದ್ದಕ್ಕೆ ಕಾರಣ ಕೊಟ್ಟರು, ಸಾತ್ಯಕ್ಕೆ ಗೆದ್ದಿದ್ದಕ್ಕೆ ಕಾರಣ ಕೊಟ್ಟರು. ಮತ್ತೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ. ಇದರ ತರ್ಕದಿಂದಾಗೆಲ್ಲ ವಿಚಾರಗಳಲ್ಲ, ತರ್ಕ ಮಾಡ್ತೀನಿ ನಿಂತ್ಕೊಂಡ್ರಿಗೆಲ್ಲ ವಿಚಾರ. ಏನು ಬೇಕು ಇದಕ್ಕೆಲ್ಲ? ಪ್ರಮೇಯ ಜ್ಞಾನನೇ ಬೇಕು, ಬೇರೆ ದಾರಿನೇ ಇಲ್ಲ. ತದಾ ಹರಿ ಪಾಂಚಜನ್ಯಂ ಸುಘೋಷಂ ಆಪೂರಯಾಮಾಸ ಜಯೇ ಅಭಿಯುಧ್ಯತಿ ದ್ರೌಣಿಮುಖೈ ರಿಪೂಣಾಂ ಬಲಪ್ರಹಾಣಾಯ ಪರಃಪರೇಭ್ಯಃ. ತದಾ ಹರಿ ಪಾಂಚಜನ್ಯಂ ಸುಘೋಷಂ ಆಪೂರಯಾಮಾಸ ಜಯೇ ಅಭಿಯುಧ್ಯತಿ ಕರ್ಣಾಧಿಭಿಃ ದ್ರೌಣಿಮುಖೈಃ ರಿಪೂಣಾಂ ಬಲಪ್ರಹಾಣಾಯ ಪರಃ ಪರೇಭ್ಯಃ. ಆಗ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಪಾಂಚಜನ್ಯ ಶಂಖವನ್ನು ಉತ್ತಾನೆ ಸಮಯದೊಳಗೆ. ತದಾ ಹರಿ ಪಾಂಚಜನ್ಯಂ ಸುಘೋಷಂ ಅಪೂರಯಾಮಾಸ ಜಯೇ ಅಭಿಯುಧ್ಯತಿ. ಅರ್ಜುನ ಯುದ್ಧ ಮಾಡ್ತಿದ್ದಾನೆ. ಅರ್ಜುನನಿಗೆ ಆ ಧ್ವನಿಯಿಂದ ಶಕ್ತಿ ಜಾಸ್ತಿ ಆಗಬೇಕು, ಉಳಿದವರ ಶಕ್ತಿ ಕುಗ್ಗಿ ಹೋಗಿಬಿಡ್ಬೇಕು. ಆ ರೀತಿಯಲ್ಲಿ ಕೃಷ್ಣ ಶಂಖ ಊದನ್ನು ಮಾಡ್ತಾಯಿದ್ದಾನೆ. ಶಂಖ ಆಯುಧ ಹಿಡಿದ. ಮತ್ತು ತಪ್ಪಾಗಲಿಲ್ಲ ಅಂತ ಕೇಳಿದರೆ ಆಯುಧ ಅಂತ ಗೊತ್ತಿದ್ದಿರ್ತಾರೆ ತಪ್ಪಾಗಲಿಕ್ಕೆ. ಹುಡುಗರು ಏನು ಕನ್ಸಿಡರ್ ಮಾಡಿಲ್ಲ, ಅದನ್ನು ಕನ್ಸಿಡರೇ ಮಾಡಿಲ್ಲ ಅವರು. ಈಗ ಗೊತ್ತಾಗುತ್ತೆ ಅಂತ ಆಯುಧ ಅಂತ ಹೇಳಿ. ಅಭಿಯುದ್ಧತೆ ಯಾರಿಗೆ? ಅವರು ಅಬ್ಜೆಕ್ಟ್ ಅವ್ರು ಮಾಡಬಾರ್ದು, ಯಾರ ಕೇಸ್ ಹಾಕಬಾರ್ದು. ಯಾರು ಕೇಸ್ ಹಾಕಬೇಕು? ಸಂಬಂಧಪಟ್ಟವ್ರು ಹಾಕ್ಬೇಕು, ಉಳಿದವ್ರು ಹಾಕಾಗಿಲ್ಲ.
ಅರ್ಥ ಆಯ್ತಾ? ಮನೇಲಿ ಯಾರೂ ಕೇಸ್ ಸಾಕಾಗಿಲ್ಲ, ಗಂಡ ಎಣ್ಣೆ ಮದುವೆ ಆಗಿದ್ದಾರೆ ಅಂತ ಹಕ್ಕು ಯಾರಿಗಿರೋದು ಹೇಳೋಕ್ಕೆ? ಹೆಂಡ್ತಿನ ಕೇಳಬೇಕು. ಅವಳಿಲ್ಲಾದರೂ ಕೇಸ್ ಹೋಯ್ತು ಅಲ್ಲಿಗೆ, ಆಗಿದ್ದರೂ ಹೋಯಿತು. ಆದ್ದರಿಂದ ಸಂಬಂಧಪಟ್ಟವ್ರು ಕೇಸ್ ಹಾಕಬೇಕು, ಕುಡಿದವ್ರು ಹಾಕಬಾರ್ದು. ಕರ್ಣಾದಿಭಿರ್ ದ್ರೌಣಿ ಮುಖೈ ರಿಪೂಣಾಂ ಬಲಪ್ರಹಾಣಾಯ ಪರಃಪರೇಭ್ಯ. ಇವತ್ತು ಒಪ್ತಾರೆ ಅದನ್ನು. ಪ್ರೊಸೀಜರ್ ಸರಿ ಇರಬೇಕು ಕೇಸ್ ಹಾಕಬೇಕಾದ್ರೆ. ಪ್ರೊಸೀಜರ್ ಇಲ್ಲದೆ ಹೋದರೆ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಮತ್ತೆ ತಪ್ಪಿರ್ಬೋದು ಅವನಲ್ಲಿ, ಪ್ರೊಸೀಜರ್ ಸರಿ ಇಲ್ಲ. ಎಷ್ಟು ಆಶ್ಚರ್ಯ! ಇವೆಲ್ಲ ಶಾಸ್ತ್ರ ಓದ್ದಾಗ ಗೊತ್ತಾಗುತ್ತೆ. ಕರ್ಣಾಧಿರ್ ದ್ರೌಣಿ ಮುಖೈ ರಿಪೂಣಾಂ ಬಲಪ್ರಹಾಣಾಯ ಪರಃಪರೇಭ್ಯ. ಕೃಷ್ಣ ಅರ್ಜುನನ್ನು ಅವರು ತಡಿಬಾರ್ದು, ಆ ಶಕ್ತಿ ಕುಂದಬೇಕು. ಹಾಗೆ ಶಂಖಘೋಷ ಮಾಡ್ತಾ ಇದ್ದಾನೆ. ಏನಾಯಿತು ಆಚಾರ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಸಪಾಂಚಜನ್ಯ ಅಚ್ಯುತ ವಕ್ತ್ರ ವಾಯುನಾ ಭೃಶಂ ಸುಪೂರ್ಣೋದರ ನಿಸೃತ ಧ್ವನಿ ಜಗದ್ವಿರಿಂಚೇಶ ಸುರೇಂದ್ರ ಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥಾ. ಇಡೀ ಮಹಾಭಾರತ ಶ್ಲೋಕ ಹಾಗೆ ಇಟ್ಟಿದ್ದಾರೆ ಆಚಾರ್ಯ, ಏನೇನೂ ಚೇಂಜ್ ಮಾಡಿಲ್ಲ ಮಹಾಭಾರತದ್ದು. ಸಹ ಪಾಂಚಜನ್ಯ, ಆ ಪಾಂಚಜನ್ಯ ಶಂಖವು ಅಚ್ಯುತ ವಕ್ತ್ರ ವಾಯುನ. ಶಂಖ ಹೇಗೆ ಊದಬೇಕು? ಶಂಖನ ಹೇಳ್ತಾರೆ. ಶಂಖ ಹೇಗೆ ಊದಬೇಕು? ವಕ್ತ್ರವಾಯುನ, ಬಾಯಲ್ಲಿ ಗಾಳಿ ಅದ್ರಲ್ಲಿ ಹಾಕಬೇಕು. ಉಫ್ ಅಂತ ಊದಬೇಕಲ್ಲ, ಆ ಗಾಳಿ ಎಲ್ಲಿತ್ತದು? ಬಾಯಿಂದ. ಕೃಷ್ಣನ ಬಾಯಿಯಿಂದ ಬಂದ ಗಾಳಿಯ ಮೂಲಕವಾಗಿ ಗೊತ್ತಾಯ್ತಾ ತುಂಬಲ್ಪಟ್ಟ ಶಂಖ, ಅದು ವಾಯು ಏನಾಗುತ್ತದೋ ವಾಪಸ್ ಬರುತ್ತೆ. ಏನು ಮಾಡಿ? ಶಬ್ದ ಮಾಡ್ಕೊಂಬರೋದು. ಬುಸ್ ಶಬ್ದ, ಘೋರ ಶಬ್ದ ಮಾಡುತ್ತೆ. ವಕ್ತ್ರವ ಶಂಖ ಊದೋ ಪದ್ಧತಿಯನ್ನು ಹೇಳ್ತಾರೆ. ಭೃಶಂ ಸುಪೂರ್ಣೋದರ ನಿಸೃತ ಧ್ವನಿ. ಕೃಷ್ಣ ಶಂಖಧ್ವನಿ ಹೇಗೆ ಬರುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿ ಗಾಳಿ ಊದ್ತಾನೋ ಅಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ. ಶಂಖ ಎಲ್ರಿಗೂ ಊದಕ್ಕೆ ಬರೋದಿಲ್ಲ. ಶಂಖ ಊದೋದು ಇಡಿಯಂ ಬೇರೆ ಇದೆ. ಶಂಖ ಊದ ಅಂದರೆ ಓದ ಅಂತ ಅರ್ಥ. ಇದು ಹಾಗಲ್ಲ, ಎಲ್ಲ ಊದೋದು ಭಾರಿ ಕಷ್ಟ. ಅದು ಚೆನ್ನಾಗಿ ಉಸಿರು ಬಿಡಿ, ಇಲ್ಲಿಂದ ಉಸಿರು ಇಲ್ಲಿ ಬರಬೇಕದು, ಇಲ್ಲಿಂದ ಇಲ್ಲಿ ಬರಬೇಕು. ಆವಾಗ ದೊಡ್ಡದ ಸರಿ ಬರುತ್ತೆ. ಕೃಷ್ಣ ಊದಿ ಬೇರೆ ಕೇಳಬೇಕಾ? ಪೂರ್ಣ ಪುರುಷ ಪೂರ್ಣವಾಗಿ ಗಾಡಿ ಊದಿದಾಗ ಶಂಖ ಏನು ಮಾಡಿತು? ಪೂರ್ಣ ಶಂಖವನ್ನು ಕೃಷ್ಣ ಇಷ್ಟಾರು ಪೂರ್ಣ ಮಾಡಿಲ್ಲ. ಆತನ ಪೂರ್ಣತೆ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ವಿಪೂರ್ಣ ಓಂಕಾರ ಬರುತ್ತೆ, ಅದು ಓಂಕಾರ ನಾದ. ಬಲಪ್ರಹಾಣಾಯ ಪರಃಪರೇಭ್ಯ. ಆಗೇನಾಯಿತು? ನಿಸೃತೋದರ ಧ್ವನಿ, ಜೋರ ಧ್ವನಿ ಮಾಡಿತ್ತು. ಎಂಥ ಧ್ವನಿ ಮಾಡಿತು ಅಂದರೆ ಜಗದ್ವಿರಿಂಚೇಶ ಸುರೇಂದ್ರ ಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯ. ಇಡೀ ಜಗತ್ತು ನಡೀತೆ ಅಂತ ಶಬ್ದಕ್ಕೆ. ಇಡೀ ಜಗತ್ತು ಎಂಥ ಆಯುಧ ನೋಡಿ, ಇಡೀ ಜಗತ್ತು ನಡೀತು. ಯಾರ್ಯಾರು? ಬ್ರಹ್ಮ ಈಶ ವಿರಿಂಚೇಶ ಸುರೇಂದ್ರ ಪೂರ್ವಕಂ. ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳಿಂದ ಕೂಡಿ ಇಡೀ ಜಗತ್ತು ಯುಗಾತ್ಯೇಯಥ. ಯುಗದ ದೇವರು ಉಪಯೋಗಪಟ್ಟರೆ ದೋಷ ಅಲ್ಲ, ಅದು ಏನದು? ಗುಣ. ಉಳಿದವರು ಉಪಯೋಗಪಟ್ಟರೆ ದೋಷ. ಇದು ಯಾರು? ಈಗ ಮಧ್ಯೆ ಮಧ್ಯೆ ಕೂತಿರ್ತಾನೆ, ಈಗ ಜೋರಾಗಿ ಓದಿದ್ದಾನೆ. ಈಗ ಅರ್ಜುನ ಶಕ್ತಿ ಜಾಸ್ತಿ ಇದಾಗಬೇಕು. ಮನೆಯಲ್ಲಿ ಶಂಖಧ್ವನಿ ಮಾಡಿದರೂ ಕೂಡ ಏನಾಗುತ್ತೆ? ಆಸುರಿ ಶಕ್ತಿ ಹೋಗಿಬಿಡುತ್ತೆ, ಇವಿಲ್ ಫೋರ್ಸಸ್ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಅದು ಶ್ರೀದೇವಿ, ಶ್ರೀರೂಪ. ಭೂರೂಪದಿಂದ ಪದ್ಮ, ದುರ್ಗಾ ರೂಪದಿಂದ ಚಕ್ರ ಎಲ್ಲ ಹೇಳಿದ್ದಾರೆ. ಎರಡನೇ ಅಧ್ಯಾಯದ ಕೊನೆಗೆ ಹೇಳಿದ್ದಾರೆ. ಮೂರನೇ ಅಧ್ಯಾಯದ ಕೊನೆಗೆ ಗದ, ವಾಯುದೇವರ ಗದ. ಕೊಳಲು ಶ್ರೀದೇವಿ, ಅಲ್ಲೂ ಕೂಡ ಶ್ರೀದೇವಿ ವೇಣು ಮಾಶ್ರಿತ್ಯ ಗೊತ್ತಾಯ್ತಾ? ರೇಮೇ ಕೃಷ್ಣ ಮುಖಾಂಬುಜೆ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದೊಳಗೆ. ಈಗ ಅದಕ್ಕೆ ಕೊಳಲೇನು ಪುಣ್ಯವ ಮಾಡಿ ಕೃಷ್ಣನ ಕರವನೈದ್ಯತೆ ಅಂತ ದಾಸರು ಅದು ವರ್ಣನೆ ಮಾಡಿದ್ದಾರೆ. ಇದು ಯಾರು ಅಲ್ಲಿವರೆಗೆ ಓದಬೇಕು ಅಂತ ಓದಿದ್ದೀಗ. ಮುಂದೆ ಏನಾಗುತ್ತೆ? ಶುರು ಮಾಡಿದರೆ ಮತ್ತೆ ಮುಂದೆ ಹೋಗುತ್ತೆ. ಆದ್ದರಿಂದ ಅಲ್ಲಿಗೆ ಇರಲಿ. ಅದ್ರ ಎಫೆಕ್ಟ್ ಏನು ಮಾಡಿತು ಅಂತ ಹೇಳ್ತಾರೆ. ಇವರೇನೋ ಅದಾದರೂ ಇನ್ನೊಂದು ಎಫೆಕ್ಟ್ ಕ್ರಿಯೇಟ್ ಮಾಡ್ತದೆ. ಏನು ಅಂತ ಹೇಳ್ತಾರೆ, ಅದು ನಾಳೆ ಪಾಠ ಇರೋದಿಲ್ಲ. ನಾಡಿದ್ದೇನು ಮಾಡ್ತೀರಿ? ನಾಡಿದ್ದಲ್ಲಿ ಆರಾಧನೆ. ವಿದ್ಯಾಪೀಠಕ್ಕೆ ಹೋಗೋರು ಎಷ್ಟು ಜನ ಇದ್ದೀರಿ ಹೇಳ್ರಿ? ಆರಾಧನೆ ಊಟ ಇರೋದು ಮಧ್ಯಾಹ್ನ, ಬೆಳಿಗ್ಗೆ ಹೋಗೋರು ಹೇಳಿದ್ರೆ ಸಾಕು. ಪಾಠಕ್ಕೆ ಎಷ್ಟು ಜನ ಬರ್ತೀರಿ, ಎಷ್ಟು ಜನ ಬರೋಲ್ಲ? ನೀವು ಬರೋ ಗೊಪ್ಪ ಬರ್ದಿರೋ ಗೊಪ್ಪ ಎರಡಕ್ಕೂ ಎತ್ಬಿಟ್ರೆ ಅದಕ್ಕೆ ಹೇಳಿದೆ. ಒಬ್ಬರು ಹಾಗೆ ಮಾಡಿ. ಯಾಕಂದರೆ ಕಾರಣ ಏನಂದರೆ ನಾನು ಮಂಗಳವಾರ ಇದಕ್ಕೆ ಊರಿಗೆ ಹೋಗ್ತೀನಿ, ಬೇರೆ ಊರಿಗೆ ಹೋಗ್ತೀನಿ. ಅಷ್ಟರೊಳಗೆ ಜಯದ್ರಥ ಸಾಯ್ಬೇಕು ಆದಷ್ಟು ಅಂತ. ಜಯದ್ರಥ ಇಲ್ಲಿ ಮತ್ತೆ ಒಂದು ವಾರ ಉಳ್ಕೋತಾನೆ ನಾವೇನು ಮತ್ತೆ ಅವನು. ಅದಕ್ಕೆ ಅಷ್ಟು ಮಾಡಬೇಕು. ಆಮೇಲೆ ಅವತ್ತಿರುತ್ತೆ, ಸೋಮವಾರ ಬೇಡ, ಮಂಗಳ ಇರುತ್ತೆ ಅಲ್ಲ, ಅಲ್ಲಿ ಹೋಗಬೇಕು. ಮತ್ತೆ ಮಂಗಳವಾರ ಮತ್ತೆ ಪಾಠ ಇರುತ್ತೆ. ಅಷ್ಟರಾಗಿ ಇವನು ಸಾಯ್ತಾನೆ. ಇವತ್ತಾ ಎಷ್ಟು? ಒಂದು ನಾಳೆ ಇನ್ನೂ ಜಾಸ್ತಿ ಆಗಬೇಕು. ಅಲ್ಲಿಗಿರಲಿ. ಓಂ ಶ್ರೀ ಅಪ್ಪತ್ತೇ. ಮುಕ್ತರು ಅವ್ರಿಗೇನು ನ್ಯಾಚುರಲ್ ಆಗಿ ಯಾವ ಇದೇನು ಅವ್ರು ಆಡ್ತಾರೆ. ಚೇತನ ಉಸಿರು ಬೇಕೇ ಬೇಕು.
ವಾಯುದೇವರಲ್ಲಿ ಮಾಡ್ತಾರೆ, ಹೇಳ್ತಾರೆ ವಾಯು ನಿಯಂತ್ರಣ ಮಾಡ್ತಾರೆ. ಇವರು ಸಂಬಂಧಪಟ್ಟ ವಾಯುದೇವರು ಮಾಡ್ತಾರೆ ಕೆಲಸ. ಮತ್ತು ಅದು ಬೇಕೇ ಬೇಕು. ಪ್ರಾಣದೇವರು ಹರಿವಾಯುಗಳನ್ನು ಬಿಟ್ಟು ಯಾವ ಕಾಲಕ್ಕೆ ಇರಲಿಕ್ಕಾಗಲ್ಲ, ಅದು ಇಂಪಾರ್ಟೆಂಟ್. ವಾಯುದೇವರು ಅವರು ಬ್ಯಾಚಿನವರು ಅಷ್ಟೇ. ದೇವರು ಎಲ್ಲದಕ್ಕೂ ಕಾಮನ್ನು, ವಾಯುದೇವರು ಅವರವ್ರ ಬ್ಯಾಚಿಗೆ ಮಾಡ್ತಾರೆ. ಅಷ್ಟು ಜನ ಇದ್ದಾರೆ, ಅನಂತ ರುಜುಗಳಿದ್ದಾರಲ್ಲ, ಅನಂತ ಮುಕ್ತರಿಗೆ ತಮ್ಮ ಬ್ಯಾಚ್ನವ್ರಿಗೆ ಮಾಡ್ತಾರೆ.